ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 15ನೇ ತಾರೀಕು ಏಪ್ರಿಲ್ 2026 ಬುಧವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ತ್ರಯೋದಶಿ, ಪೂರ್ವಭಾದ್ರ ನಕ್ಷತ್ರ, ಬ್ರಹ್ಮಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ. ಒಂದು ಕಟುವಾದ ಮಾತು ಹೇಳ್ತೇನೆ. ದುಡ್ಡು ಹೇಳುತ್ತೆ ಸಾಮಾನ್ಯವಾಗಿ, ಅದು ಒಂದೇ ಮಾತು ಹೇಳುತ್ತೆ. ಯಾಕಂದ್ರೆ ನಿನ್ನೆಯ ಸೌರಮಾನ ಯುಗಾದಿಗೆ ಸಂಬಂಧಪಟ್ಟಂತ ಒಂದು ಸಂಕಲ್ಪ, ದಾರಿ, ವೃತ್ತಿ ಧರ್ಮ, ಉಳಿತಾಯ ಧರ್ಮ. ಕೆಲವರಿಗೆ ಗುರುಗಳೇ ನಿಜವೇ ನಮಗೆ ಆ ಒಂದು ಉಳಿತಾಯದ ಬುದ್ಧಿ ಇಲ್ಲ ಇವತ್ತಿನ ಒಂದು ಜನಾಂಗಕ್ಕೆ. ಉಳಿಸ್ಕೊಳ್ಳೋಣ. ಮೊದಲೆಲ್ಲ ಒಂದು ಮನೆ ಕಟ್ಟೋದು ಒಂದು 50 ದಾಟದ ಮೇಲೆ, ಇಲ್ಲ 60, ಮಕ್ಕಳನ್ನೆಲ್ಲ ಸೆಟಲ್ ಮಾಡಿ ಅವ್ರನ್ನೆಲ್ಲ ಅವ್ರವ್ರ ಗೂಡು ಸೇರಿಸಿ ಒಂದು ಉಳಿಸಿದಷ್ಟು ದುಡ್ಡು. ಅದರಲ್ಲಿ ಯಾವಾಗಲೂ ಒಂದು 2 ಸೆಂಟೋ 3 ಸೆಂಟೋ ಒಂದು ಜಾಗ ತಗೊಂಡಿರೋರು. ಅದರಲ್ಲಿ ಒಂದು ಪುಟ್ಟು ಗೂಡು. 60ನೇ ವಯಸ್ಸಿನಲ್ಲಿ ಷಷ್ಠಿ ಪೂರ್ತಿ ಆನಂದವಾಗಿರಬೇಕಾದಂಥ ಒಂದು ವಯಸ್ಸು. ಇನ್ನು BP ಶುಗರ್ಗಳು ಅಟಕಾಯಿಸ್ಕೊಳ್ಳೋ ವಯಸ್ಸು. ಕೀಲುಗಳೆಲ್ಲ ಡ್ಯಾನ್ಸ್ ಮಾಡುತ್ತೆ. ಊಟ ಕಡಿಮೆ, ನಿದ್ದೆ ಒಂಥರ ಅರ್ಧಂಬರ್ಧ ನಿದ್ದೆ. ಕೋಳಿ ನಿದ್ದೆ. ಕೋಳಿ ನೋಡಿ ನಿಂತ್ಕೊಂಡೆ ನಿದ್ದೆ ಮಾಡ್ತಿರುತ್ತೆ, ಹಿಂಗನ್ನುತ್ತೆ. ಆ ಥರದ್ದು ಒಂದು ಪ್ರಭಾವ. ಇನ್ನು ಹೆಚ್ಚು ರಿಸ್ಕು, ಟೆನ್ಷನ್ ತಗೊಳ್ಳೋ ವಯಸ್ಸಲ್ಲ, ಉಡೋ ವಯಸ್ಸಲ್ಲ. ಉಳಿತಾಯ ಮಾಡಿದ್ದಾನೆ. ಅದರಲ್ಲೂ ಒಂದು ಪುಟ್ಟು ಗೂಡು ಕಟ್ಕೊಂಡು ಮಕ್ಕಳು ಮೊಮ್ಮಕ್ಕಳು ಬರೋದು ಹೋಗೋದು, ಬೇರೆ ಬೇರೆ ಫಂಕ್ಷನ್ಗಳಿಗೆ, ದಂಪತಿಗಳು ಅಲ್ಲೊಂದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಈ ರೀತಿ ಮಾಡ್ಕೋತಿದ್ರು. ಇವತ್ತು ಹಂಗಲ್ಲ. 25 ತುಂಬಿದೆ. ಕೇಳಿ ನೋಡಿ, ಒಂದು 20,000 ಸಂಬಳ, 30,000 ಸಂಬಳ, ಮನೆ ಕಟ್ಟಬೇಕು ಅಂತಾನೆ. ಮನೆ ಕಟ್ಟಬೇಕು, ಆಗ್ಬಿಡ್ಬೇಕು. ಸಾಲ ಎಳ್ಕೋಬೇಕು. ಸೌರಮಾನ ಯುಗಾದಿಗೆ ನಿನ್ನೆ ಹೇಳಿದ್ದೇನೆ, ನಾವು ಫಾಲೋ ಮಾಡಲ್ಲ ಗುರುಗಳೇ. ಇವತ್ತು ಒಂದು ಭ್ರಮೆಗೆ ಒಳಗಾಗ್ಬಿಟ್ಟಿದ್ದಾರೆ. ಇವತ್ತು ಎಷ್ಟು ಪ್ಯಾಲೇಸ್ಗಳು ಬಾಡಿಗೆಗೆ ಬಿಟ್ಟಿದ್ದಾರೆ ನೋಡಿ. ಪ್ಯಾಲೇಸ್ಗಳಲ್ಲಿ ಇದ್ದವ್ರು ಯಾರು? ರಾಜ ಮಹಾರಾಜರುಗಳು. ಮದುವೆ ಮಾಡಿಬಿಡ್ಬೇಕು ಮಕ್ಕಳೇ, ಸಾಲ ಆದ್ರೂ ಸರಿ. ನಿನ್ನೆ ಸೌರಮಾನ ಯುಗಾದಿಗೆ ಹೇಳ್ಕೊಟ್ಟಿದ್ದೆ. ಒಂದು ಅಂಬಾನಿ ಹತ್ರ 25 ಲಕ್ಷ ರೂಪಾಯಿ ಇದೆ, ಬೇಡ 20 ಲಕ್ಷ ರೂಪಾಯಿ ಇದೆ. ಆತ ಖರ್ಚು ಮಾಡಿರೋದು ಎಷ್ಟು ಗೊತ್ತಾ ಮದುವೆಗೆ? 5,000 ರೂಪಾಯಿ. ಅಂದ್ರೆ ಹೆಚ್ಚು ಕಡಿಮೆ 20 ಲಕ್ಷ ಕೋಟಿ ಇದೆ, 5,000 ಕೋಟಿ ಖರ್ಚು ಮಾಡ್ತಾನೆ. ನಾನು ಅದನ್ನ ಬ್ರೇಕ್ ಮಾಡಿದ್ದಾನೆ. 20 ಲಕ್ಷ ರೂಪಾಯಿ ಇದೆ, 5,000 ರೂಪಾಯಿ ಖರ್ಚು ಮಾಡ್ತಾನೆ. ಎಲ್ಲ ತಗೊಂಡೋಗಿ ಎಲ್ಲ. ನಮ್ಮ ಹತ್ರ 25 ಲಕ್ಷ ಇದ್ರೆ ನಾವು 1 ಕೋಟಿ ಮದುವೆ ಖರ್ಚಿಗೆ ರೆಡಿ. ತಗೋ, ಆಮೇಲೆ ಕೋರ್ಟಿಗೆ ಸೊತ್ತು. ಇವತ್ತು ಪ್ರತಿ ಮನೆಯಲ್ಲೂ ಡೈವರ್ಸ್ಗಳು. ಪ್ರತಿ 3ರಲ್ಲಿ 2ರಿಗೆ ಡೈವರ್ಸು. ನಿತ್ಯ ಕೇಳ್ತಿರ್ತೇವೆ, ಕಾರಲ್ಲೇ ತಾಳಿ ಕಟ್ಬಿಟ್ನಂತೆ, ಗರ್ಭಿಣಿ ಹೆಂಡತಿ ಇದ್ದಾಗ್ಲೂ ಬ್ರೇಕಿಂಗ್ ನ್ಯೂಸ್, ಇನ್ನೊಂದು ಮದುವೆ ಅಂತೆ. ಈ ಥರದ್ದು ಏನೋ ಕಾರಣಗಳು. ಇಷ್ಟೆಲ್ಲ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಒಡವೆ ಇಟ್ಟು ಚೌಟ್ರಿ ಇನ್ನೊಂದು. ಮೊದಲೆಲ್ಲ ಮದುವೆಗಳು ಮನೇಲೇ ನಡೀತಿತ್ತು, ಮನೆ ಮುಂದೆ ಮಾಡ್ತಿದ್ರು. ಮನೆ ಹತ್ರ ಇದ್ದಂಥ ಗ್ರಾಮ ದೇವರ ಹತ್ರ ಅಚ್ಚುಕಟ್ಟಾಗಿ ಮಾಡಿ ಊರಿನವ್ರಿಗೆ ಕರೆದು ಒಂದು ಒಳ್ಳೆ ಊಟ ಹಾಕ್ತಿದ್ರು, ಆಶೀರ್ವಾದ ತಗೋತಿದ್ರು. ಇಲ್ಲ, ಇವತ್ತು ಏನೋ ಒಂದು ಧಾವಂತ. ಎಲ್ರೂ ಮುಂದ್ಗಡೆ ಪ್ರೆಸ್ಟೀಜ್ ಆಗಿ ತೋರಿಸ್ಬೇಕು. ಯಾರಿಗೆ ಮದುವೆ ಆದ ಮಕ್ಕಳಿಗೆ ನೆನಪಿಲ್ಲ.
ನನಗೆ ಒಬ್ರು ಹಿರಿಯರು, ಅವ್ರಿಗಿದೆ ಒಂದು ತುಂಬಾ ದೂರದ ದೇಶದಲ್ಲಿ ಮದುವೆ ವ್ಯವಸ್ಥೆ. ಸುಮಾರು ಒಂದು 8 ವರ್ಷದ ಹಿಂದ್ಗಡೆ ಎಲ್ಲ ವ್ಯವಸ್ಥೆ ಹೋಗಿದ್ದಾನೆ, ದೂರದ ದೇಶ ಹೋಗಿ ಒಂದು ಆಶೀರ್ವಾದ ಡನ್. ಬರಲೇಬೇಕು ಅಂತ ನನ್ನ ಜಾತಕಗಳು ನೋಡಿದ್ದೆ, ಸರಿ ಬಿಡಿ ಅಂತ. 2 ಮಕ್ಕಳಾಗಿದೆ, ಡೈವರ್ಸ್ ಆಗಿದೆ, ಆಲ್ಬಮ್ ಇಟ್ಕೊಂಡು ನೋಡೋಕ್ಕೂ ಟೈಮ್ ಇಲ್ಲ ಅವ್ರಿಗೆ. ಏನ್ ಗುರುಗಳೇ, ಎಷ್ಟು ಖರ್ಚು ಮಾಡಿದೆ ಗೊತ್ತಾ, ಹೆಂಗ್ ಮಾಡಿದೆ ಗೊತ್ತಾ. ಆ ಮಗುವಿಗೆ ಆ ತಂತ್ರ ಮಾಡಿಟ್ಬಿಟ್ಟಿದ್ದಾರೆ. ಅವತ್ತು ಅವರು ಕಡಿಮೆ ಅಂದ್ರೂ ಒಂದು 30 ಕೋಟಿ ಖರ್ಚು ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ಮದುವೆಗೆ 30 ಕೋಟಿ. ನಾನು ಅದನ್ನ ಸೂಕ್ಷ್ಮವಾಗಿ ಹೇಳಿದ್ದೆ. ಒಂದು ಕಾಲ್ಗಟ್ಟಕ್ಕೆ ನಮ್ಮ ಮಗು ಒಂಟಿಯಾಗಿ ನಿಲ್ಲಬೇಕಾದಂತ ಪರಿಸ್ಥಿತಿ ಬರುತ್ತೆ. ಒಂದು ಸ್ವಲ್ಪ ದುಡ್ಡು ಹಾಕಿ ಹೆಸರಲ್ಲಿ ಫಿಕ್ಸೆಡ್ ಮಾಡಿಲ್ಲ. ಹೀಗೆ ಇರುತ್ತೆ ಕಾಲ ಅಂತ. ಅವರು ಕಾಲ ಹೀಗೆ ಇರೋಲ್ಲ. ದುಡ್ಡು ಯಾವಾಗ್ಲೂ ಒಂದು ಮಾತು ಕಟುವಾಗಿ ಹೇಳುತ್ತೆ. ಇವತ್ತು ಉಳಿತಾಯ ಮಾಡಿ ನೋಡು, ಹೌದು ನಾನು ನಿನ್ ಜೊತೆನೇ ಬರೋಲ್ಲ ಮೇಲಕ್ಕೆ, ಆದ್ರೆ ಜೀವನ ಪರ್ಯಂತ ನೀನು ಮೇಲಕ್ಕೆ ಬದುಕುವ ಹಾಗೆ ಮಾಡುತ್ತೇನೆ, ಕೆಳಕ್ಕೆ ಬೀಳದ ಹಾಗೆ ನೋಡಿಕೊಳ್ಳುತ್ತೇನೆ ಅಂತ. ಇವತ್ತು ಆ ಮಗು 2 ಮಕ್ಕಳನ್ನ ಇಟ್ಕೊಂಡು ತಂದೆಯ ವ್ಯವಹಾರಗಳು ಬಿದ್ದು ಬಿಟ್ಟಿದೆ. ಏನೇನೋ ಟ್ಯಾಕ್ಸು, ರೈಡುಗಳು, ಇನ್ನೊಂದು ಎಲ್ಲ ಇವತ್ತು ಅತಂತ್ರ. ಆವತ್ತು ಹೇಳಿದ್ದೆ, ನಮ್ಮ ಮಗುಗೆ ಈ ತರ ನೋಡ್ಕೊಳ್ಳಿ. ಏನಕ್ಕೆ? ಇಲ್ಲ, ನಾವು ಇನ್ನೊಂದು ಒಂದು ದೊಡ್ಡ ಸಮಸ್ಯೆ ಏನು ಗೊತ್ತಾ, ನಮ್ಮ ಇಚ್ಛೆ ಅಂತ ನಾವು ಭೂಮಿಗೆ ಬರೋಲ್ಲ. ಕರೆಕ್ಟಾ? ನಾವು ಪ್ಲಾನ್ ಮಾಡಿ ಇವರೇ ಅಮ್ಮ, ಇವರೇ ಅಪ್ಪ, ಇವರೇ ಹೆಂಡತಿ, ಇವರೇ ಮಗು, ಇವರೇ ಕುಟುಂಬ, ಇಂಥದ್ದೇ ಮನೆ, ಇಂಥದ್ದೇ ವಿದ್ಯೆ, ಇಂಥದ್ದೇ ಕೆಲಸ, ಇಂಥದ್ದೇ ತಪ್ಪು ಮಾಡಬೇಕು, ಇಂಥದ್ದು ಹೆಸರು ಪಡೆದು ಆಮೇಲೆ ತಪ್ಪು ಮಾಡಿ ಜೈಲಿಗೆ ಹೋಗ್ಬೇಕು, ಕೊಲೆ ಮಾಡಿ ಜೈಲಿಗೆ ಹೋಗ್ಬೇಕು, ಇಲ್ಲ ಅರೆಸ್ಟ್ ಆಗ್ಬೇಕು, ಇನ್ನೊಂದು ಇಲ್ಲವಲ್ಲ. ನಮ್ಮ ಇಚ್ಛೆ ಅಂತ ನಾವು ಬಂದಿಲ್ಲ. ಇಟ್ಸ್ ಅ ಸರ್ಪ್ರೈಸ್ ಆಗಿ ನಾವು ಬಂದಿದ್ದೇವೆ. ಏನೋ ಪೂರ್ವಜನ್ಮ ಕೃತಂ ಪಾಪಂ ಬಂದಿದ್ದೇವೆ, ಅದನ್ನ ಅನ್ಬೋದು. ಸರಿ, ಅದಾದ್ರೂ ಆಯ್ತು. ಸರಿ, ನಮ್ಮ ಇಚ್ಛೆ ಅಂತೆ ಸಾಯ್ತೀವಾ? ನಮಗ್ ಬೇಕು ಅಂದಾಗ ಒಂದೊಂದ್ ಸಮಯ ಅನ್ಸುತ್ತೆ, ಬೇಡ ಕಣೋ, ಎಲ್ಲ ಸಾಕು ಕಣೋ, ಹೊರಟು ಬಿಡೋಣ. ಗಟ್ಟಿ ಇದ್ದಾಗ್ಲೇ ಹೊರಟು ಬಿಡೋಣ. ಈ ನರಳಿಕೆ ಬೇಡ, ಈ ಕಾಯಿಲೆಗಳ ಭಂಡಾರ ಬೇಡ, ಇವ್ರು ನೋಡ್ತಾರೋ ಇಲ್ವೋ, ಎತ್ತಾಕ್ತಾರೋ ಇಲ್ವೋ, ಕಾಗೆಗಳಿಗೆ ಬೀಳ್ಸೋ ಹಾಗೆ. ತುಂಬಾ ದೊಡ್ಡ ಉದ್ಯಮಪತಿ ಬೆಂಗಳೂರಿನಲ್ಲಿ ಅವ್ರ ಹೆಸರಿದೆ, ಹೆಸರು ಹೇಳೋಕೆ ಇಷ್ಟ ಇಲ್ಲ ನನಗೆ. ಅವರು ಸತ್ತಿದವ್ರ ಮನೆಯವ್ರಿಗೆ ಗೊತ್ತಿಲ್ಲ, ಹುಡುಕಾಡ್ತಾರೆ, ಎಲ್ಲೋದ್ರು ಗೊತ್ತಿಲ್ಲ ಅಜ್ಜಪ್ಪ ಅಂತ. ವಾಕಿಂಗ್ ಹೋದವ್ರು ಮೋರಿಲ್ ಬಿದ್ದು ಸತ್ತಿದ್ದಾರೆ, ಅನಾಥ ಶವ ಅಂತ ಸಂಸ್ಕಾರನೂ ಆಗುತ್ತೆ. ಏನ್ ಹೇಳ್ತೀರಿ? ಅವರ ಹೆಸರಿನಲ್ಲಿ ಒಂದು ಸರ್ಕಲ್ಲೇ ಇದೆ. ಕಾರ್ಪೊರೇಷನ್ ಅವ್ರು ಬಂದು ಯಾರಿದು ಅಂತ ಸುತ್ತಮುತ್ತ ಕೇಳ್ತಾರೆ, ಗೊತ್ತಿಲ್ಲ. ಮೋರಿಲ್ ಬಿದ್ದಿದ್ದಾರೆ, ರಸ್ತೆಯಲ್ಲಿ ಬಿದ್ದಿದ್ದಾರೆ, ತಗೊಂಡೋಗಿ ಇಟ್ಟಿದ್ದಾರೆ. ಒಂದ್ 3 ದಿನ 5 ದಿನ ಯಾರು ಬಂದಿಲ್ಲ. ಇವ್ರು ಹುಡುಕ್ತಾವ್ರೆ, ಫೋಟೋ ಹಾಕೊಂಡು ಅಲ್ಲಿ ಇಲ್ಲಿ ಅಂತ. ದೊಡ್ಡ ಉದ್ಯಮಪತಿ, ದೊಡ್ಡ ಹೆಸರು ಪಡೆದಂತ ಇವರು. ದಾನ ಧರ್ಮಗಳು, ಪೂಜೆಗಳು, ಅಯ್ಯೋ, ಕಲ್ಯಾಣ ಮಂಟಪಗಳು, ಒಂದಲ್ಲ ಎರಡಲ್ಲ. ಕಡೆಗೆ ಅಲ್ಲಿ ದಫನು ಆಗೋಗಿದೆ. ಆಮೇಲೆ ಗೊತ್ತಾಗುತ್ತೆ ಅನಾಥ ಶವ ಹಿಂಗಾಗಿತ್ತು ಅಂತ. ಸೊ ನಮ್ಮ ಇಚ್ಛೆಗೆ ತಕ್ಕಂಥದ್ದು ಸಾವಿಲ್ಲ, ಹುಟ್ಟು ನಮ್ಮ ಇಚ್ಛೆ ಇಲ್ಲ, ಸಾವು ನಮ್ಮ ಇಚ್ಛೆ ಅಂತಿಲ್ಲ. ಯಾವ ತರ ಸಾಯ್ತೀವಿ, ಹೇಗ್ ಸಾಯ್ತೀವಿ ಖಂಡಿತ ಇಲ್ಲ. ಮೊನ್ನೆ ನೋಡಿ ನಾನು ಹೇಳ್ತಲೇ ಇದ್ದೆ, ಈ ನೀರಿನ ಹತ್ರ, ನೀರಿನ ಸೆಳೆತ, ಕರೆಂಟ್ ಸೆಳೆತ, ಬೆಟ್ಟ ಗುಡ್ಡಗಳು, ಟ್ರೆಕ್ಕಿಂಗ್, ಇದೆಲ್ಲ ಹೋಗ್ಬೇಡಿ ಅಂತ. ನೀವು ನೋಡಿ ಇತ್ತೀಚೆಗೆ ನಡೆದಿರತಕ್ಕಂಥದ್ದು. 4 ಮಕ್ಕಳು ಕಲ್ಯಾಣಿ ಹತ್ರ ಹೋಗ್ತಾರೆ, ಅಲ್ಲೊಂದು ಬರ್ಫು, ಅಲ್ಲಿ ಸೆಲ್ಫಿ ತೆಗಿತಿದ್ರೆ ಬಸ್ 2 ನಿಮಿಷ, ಇನ್ನೊಂದು ಮಗು 2000 ಅಡಿಯಿಂದ. ಸಾವಾದ್ರೂ ನಮ್ಮ ಇಚ್ಛೆಯಂತೆ ನಡೆದಿದೀಯಾ? ಯೋಚನೆ ಮಾಡಿ ದೇವಯ್ಯ, ಹೀಗೆ ನಡೆಯುತ್ತೆ, ಹಿಂಗೆ ನಡೆಯುತ್ತೆ, ಇದೇ ತರ ಸಾವು ಬರುತ್ತೆ. ನಮ್ಮ ಸಾವು ಇಷ್ಟು ಜನ ಬರ್ತಾರೆ, ಇಂಥವ್ರು ಬರ್ತಾರೆ, ನನ್ನನ್ನು ಎತ್ತಾರೆ, ಮಣ್ಣಲ್ಲಿ ಇಡ್ತಾರೆ, ಬೆಂಕಿಲಿ ಇಡ್ತಾರೆ, ಸುಡ್ತಾರೆ, ಲಾಂಛನ, ಯಾವುದು ತುಪಾಕಿಗಳು ಹೊಡಿತಾರೆ, ಸರ್ಕಾರದ ಗೌರವ ಸಿಗುತ್ತೆ. ಇದು ಎಂಥದ್ದು ನಮಗ್ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಆಯ್ತಲ್ವಾ? ಮತ್ತೆ ಬದುಕ್ಯಾಕೆ ನಾವು ಇನ್ನೊಬ್ಬರ ಇಚ್ಛೆಯಂತೆ ಬದುಕಬೇಕು? ಯೋಚನೆ ಮಾಡಿ ನೋಡಿ. ನಾವು 99% ಜನ ನಾವು ಇವತ್ತು ನಮಗೆ ಈ ಒಂದು ಯುದ್ಧ ನಡೀತಿರೋದಿದೆ. ಇನ್ನೊಬ್ಬರೇನು ಹೇಳ್ತಾರೋ, ಸಾರ್
ಇನ್ನೊಬ್ಬರು ಅವ್ರಿಗೋಸ್ಕರ ಮನೆ ಕಟ್ಟು, ಅವ್ರಿಗೋಸ್ಕರ ಮದುವೆ ಆಗು, ಅವ್ರಿಗೋಸ್ಕರ ಮೊನ್ನೆ ಒಂದು ಅಜ್ಜಮ್ಮ ದೂರದಿಂದ ಮಗಳನ್ನ ಕರ್ಕೊಂಡು ಬಂದಿದೆ. ಶ್ರೀಕಾರದ ಬೆಂಕಿ, ದೊಡ್ಡ ಪ್ರೊಫೆಸರ್. ನೋಡೋ, ಮದುವೆ ಮಾಡಿಸ್ತೇನೆ, ನೀವು ಬಂದಿರೋದು ಮದುವೆ ಒಂದು, ಆದ್ರೆ ಒಂದೇ ಸಮಸ್ಯೆ, ಮದುವೆ ಅನ್ನೋದು ಒಂದೇ ಸಮಸ್ಯೆ. ನಿಮಗೀಗ ನನ್ನ ಮಾತು ಕೇಳಿ 35 ಆಗ್ಬಿಟ್ಟಿದೆ, 36 ಆಗ್ಬಿಟ್ಟಿದೆ, ಅದಲ್ಲ. ಆ ಮಗುಗಲ್ಲೊಂದು ನೋವಿದೆ, ಸನ್ಯಾಸ ಭಾವದ ನೋವಿದೆ, ಪುತ್ರಕಾರಕ ಗುರು ಕೆಟ್ಟಿದ್ದಾನೆ, ಕುಟುಂಬಕಾರಕ 4 ಜನಕ್ಕೆ ನೆರಳು ತೋರಿಸುವಂತ ಈ ಗುರುವಿಗೆ ಜ್ಞಾನ ಭಂಡಾರಕ್ಕೆ ತನ್ನ ಮನೆ ಅಲ್ಲೊಂದು ಕತ್ತಲಾಗುತ್ತೆ, ತನ್ನ ಮಡ್ಲು ಅಲ್ಲೊಂದು ಕತ್ತಲಿದೆ, ಒದ್ದಾಡಬೇಕು, ಕೆಲವೊಂದು ಬೇರೆ ಬೇರೆ ರೀತಿ ಇದೆ ಅಂದ್ರೆ ಆಗ್ಬಿಡ್ಬೇಕು ಅಂದ್ರು. ಇವತ್ತೊಂದು ವರ್ಷ ಆಗಿಲ್ಲ, ಓಡ್ ಬರ್ತಾರೆ. ಅಲ್ಲಿ ನಿಜವಾದ ಸಮಸ್ಯೆ ಹೇಳಿದ್ರೆ ಪುಣ್ಯಾತ್ಮ ಬರ್ತಿಲ್ಲ, ಆಕೆಗೆ ಮಕ್ಕಳು ಬೇಕು ಅನ್ನೋ ಒಂದು ಮಡಿಲು ತುಂಬಿಸ್ಕೊಳ್ಬೇಕು ಆಸೆ. ಇದೇನ್ ಗುರುಗಳೇ, ಇದೇನ್ ಗುರುಗಳೇ, ಅವತ್ತು ಹೇಳಿದ್ನಲ್ಲ ನಾವು ಮಾಡೋದು. ಇವತ್ತು ಆ ಅಜ್ಜಿ ಏನ್ ಹೇಳ್ತಾ ಗೊತ್ತಾ, ಅವತ್ತು ಅವ್ರಿಂಗ್ ಹೇಳಿದ್ರು, ಇವ್ರಿಂಗ್ ಹೇಳಿದ್ರು, ಬಂಧುಗಳು ಕೇಳಿದ್ರು, ಅದಕ್ಕೆ ಹೇಳಿದ್ರು ಮಗಳನ್ನ ಇನ್ನೊಂದು ದೊಡ್ಡ ಬಾವಿಗೆ ತಳ್ಳಿಬಿಟ್ರು. ಇನ್ನೂ ಓದ್ಕೊಂಡು ಆಡ್ಕೊಂಡು ತಿನ್ಕೊಂಡು ನೀಟಾಗಿ 100 ಮಂದಿಗೆ ಜ್ಞಾನ ದೇಗುಲವಾಗಿ ಕುಳಿತಂತ ತಾಯಿ ಜೀವ ಇವತ್ತು ಯಾರೋ ಹೇಳಿದ್ರು ಅಂತ ಅವರ ಇಚ್ಛೆಗೆ ತಾಳಕ್ಕೆ ಕುಣಿದು ಇವತ್ತು ನಮ್ಮ ಮಗುವಿಗೆ ಕುತ್ತಿಗೆಗೆ ಉರುಳಾಕಿಬಿಟ್ಟಿದ್ದಾರೆ. ಹುಡುಗ ಒಳ್ಳೆಯವನು, ದೇವರಂತ ಮನುಷ್ಯ, ಅದು ಬೇರೆ. ಆದರೆ ಅಲ್ಲೊಂದು ಕೆಲವೊಂದು ನಿಯಮಗಳಿದಾವೆ. ಒಂದು ದಾಂಪತ್ಯದಲ್ಲಿ, ಒಂದು ಕುಟುಂಬ, ಒಂದು ಮದುವೆ, ಒಂದು ಮಗು ಧರ್ಮಬದ್ಧವಾಗಿ ಒಂದಿರಬೇಕು, ಬೆಳವಣಿಗೆ ಆಗ್ಬೇಕು. ಅಲ್ಲೇ ನಿಂತು ಬಿಟ್ರೆ ಒಂದೇ ಮಗಳು ಇವಾಗ ಬರೆ ನಮಗಾಗಿರೋದು ಇದೇ ಮಕ್ಕಳೇ. ಕಟ್ಟ ಕಡೆಯವರೆಗೂ ನಾವು ಬದುಕುವುದು ಇನ್ನೊಬ್ಬರ ಇಚ್ಛೆಗೆ. ಅವ್ರೇನೋ ಹೇಳ್ತಾರೆ ಅಂತ ಮಗುನ್ ತಗೊಂಡೋಗಿ ICSE ಹಾಕೋದು, ಅವ್ರೇನೋ ಹೇಳ್ತಾರೆ ಅಂತ ಸಾಲ ಮಾಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡೋದು. ಇನ್ನೊಬ್ಬ ಬರ್ತಾನೆ ಬಿಕ್ಕಿ ಬಿಕ್ಕಿ ಅಳ್ತಾನೆ. ಮಾಡೋ ಮೊದಲು ಕೇಳಿದೆ, ಅಲ್ಲಿ ಬರ್ದಿರೋದು ಅಷ್ಟೇ, 40 ಲಕ್ಷ ಇಲ್ಲ 60 ಲಕ್ಷ ಸಾಲ ಮಾಡ್ಕೋತೀಯ ಅಂದ್ರೆ 40 ಲಕ್ಷ ಸಾಲ ಇವತ್ತು ತೀರ್ಸುವಷ್ಟರಲ್ಲಿ 1 ಕೋಟಿ ಮೇಲೆ ಆಗುತ್ತೆ. ಯಾರು ತಲೆ ತಿಂದಿರೋದು ಗೊತ್ತಾ? ತಾಯಿ, ತಂದೆ, ತಮ್ಮ, ಅಕ್ಕ, ತಂಗಿರು. ನೀನು ನೋಡ್ಬೇಕಪ್ಪ, ನೀನ್ ಮಾಡ್ಬೇಕಪ್ಪ ಮನೆ ತಗೋ. ಇವ್ರ ಇಚ್ಛೆಗೆ ತಾಳಕ್ಕೆ ಕುಣಿದು ಸಾಲ ಮಾಡಿ ಮನೆ ಕಟ್ಟಿರೋದು ಇವತ್ತು ವ್ಯವಹಾರಗಳು ಕತ್ತರಿ ಆಗ್ಬಿಟ್ಟಿದೆ. ಆ ಮನುಷ್ಯನಿಗೆ ದಿಕ್ಕು ತೋರಿಸ್ತಿಲ್ಲ. ನಮ್ಗದೆಲ್ಲ ಗೊತ್ತಿಲ್ಲ, ಯಾರು ಬರಲ್ಲ. ನಿನ್ ಯೋಗ್ಯತೆ ಏನೋ, ನೀನ್ ಹಿಂಗೇನೋ, ನೀನ್ ಹಂಗೇನೋ, ನೀನ್ ಅದೇನೋ, ನೀನ್ ಇದೇನೋ ಅನ್ನೋ ಒಂದು ಪ್ರಶ್ನೆಗಳು. ಆ ಪ್ರಶ್ನೆಗಳು ಬೇಕಿಲ್ಲ ಅಂತ ನಾನು ಹೇಳ್ತೇನೆ. ಕೇಳೋಲ್ಲ ಅಂತಾರೆ. ಇನ್ನೊಬ್ಬರ ಇಚ್ಛೆಗೆ ದಯಮಾಡಿ ಬದುಕಬೇಡಿ. ನೀವು ಉಳಿತಾಯ ಮಾಡೋದು ನೀವು ನೋಡಿ, ದುಡ್ಡು ಹೇಳೋದು ಅದೇ. ಅವನು ದುಡ್ಡು ಅದು ಯಾವಾಗ್ಲೂ ಹೇಳುತ್ತೆ. ನೋಡೋ, ಎರಾಬಿರಿ ಖರ್ಚು ಮಾಡಬೇಡ. ಇನ್ನೊಬ್ಬರ ಇಚ್ಛೆಗೆ ತೋರಿಸ್ಕೊಳ್ಳೋಕೆ. ನನ್ನ ಆತ್ಮೀಯರೊಬ್ರು ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್. ಆಗಾಗ ಅವ್ರ ಊರಿಗೆ ಕರೀತಿರ್ತಾರೆ. ಏನಾದ್ರೂ ಒಂದು ಸಮಸ್ಯೆ ಗಡಿ ಬಿಸ್ನೆಸ್ಸು ಏನು ಮಾಡಿದ್ರು 3 ತಿಂಗಳಿಗೊಮ್ಮೆ ಅವ್ರಿಗೊಂದು ಗೈಡೆನ್ಸ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ತಲೆ ಕೆಟ್ಟೋಗುತ್ತೆ. ಯಾವ್ದು ಹೊಸದ್ ಮಾಡ್ಬೇಕಂದ್ರು ಏನ್ ಮಾಡ್ಬೇಕಂದ್ರು ಕೇಳದೆ ಮಾಡೋಲ್ಲ. ಅಂದ್ರೆ $multi-billion ಬಿಸ್ನೆಸ್. ಭಯ ಅವರಿಗೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ನಾನಾಗಿ ದುಡಿದ ದುಡ್ಡಲ್ಲ ಇದು, ನನ್ನ ಬುದ್ಧಿವಂತಿಕೆಯಿಂದ ಮಾಡಿದ್ದಲ್ಲ, ನನ್ನ ಶಕ್ತಿಯಿಂದ ಪಡೆದದ್ದಲ್ಲ. ಆಫ್ಟರ್ ಆಲ್ ನಾನು ಇದ್ದಿದ್ದು ಈ ಸ್ಥಾಯಿ ಸ್ಥಿತಿ ಗತಿ ಇತಿ ಮಿತಿಮೀರಿ ನಿಲ್ಲಿಸಿಟ್ಟಿದೆ ಅಂದ್ರೆ ಯಾವುದೋ ಒಂದು ಭಗವತಿ ಶಕ್ತಿ ಅಂತ. ಅದರಿಂದ ದೇವರನ್ನು ತುಂಬಾ ನಂಬ್ತಾರೆ. ತುಂಬಾ ಜನ ಗೊತ್ತಿಲ್ಲ. ಒಂದು 10 ಕೋಟಿ ಸಂಪಾದನೆ ಮಾಡಿದ ವ್ಯಕ್ತಿಯನ್ನ ಹೋಗಿ ಕೇಳಿ ನೋಡಿ, ದೇವರ ಅಂತಾನೆ. ಇಲ್ಲ ಪೂರ್ತಿ ಕಳ್ಕೊಂಡಿರೋನ್ನ ಕೇಳಿ ನೋಡಿ, ದೇವರ ಅಂತಾನೆ. ಒಂದು 100 ಕೋಟಿ ದಾಟಿರೋ ವ್ಯಕ್ತಿಯನ್ನು ನೋಡಿ ಹೀಗೆ ಕುತ್ಕೋತಾನೆ. ಒಂದು 1000 ಕೋಟಿ ಅಂದಿದ ವ್ಯಕ್ತಿ ಈ ತರ ಇರ್ತಾನೆ. ನೀವು ನಂಬಲ್ಲ. 10,000 ಕೋಟಿ ಅಂದಿದ ಪೂರ್ತಿ ಶರಣಾಗತಿ ಸ್ಥಾಯಿಗೆ ಬರ್ತಾನೆ. ಅವನಿಗೆ ಮಾತ್ರ ಗೊತ್ತು, ಇದು ನನ್ನ ಬುದ್ಧಿವಂತಿಕೆಯಿಂದ, ನನ್ನ ಯೋಚನೆ, ಆಲೋಚನೆ, ಚಿಂತನೆಯಿಂದ ಬಂದಿರತಕ್ಕಂಥದ್ದು, ದುಡಿದಿರ್ತಕ್ಕಂಥದ್ದು ಅಲ್ಲ. ಇಟ್ಸ್ ನಾಟ್ ಮೈ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್, ಇಟ್ಸ್ ನಾಟ್ ಮೈ ಹಾರ್ಡ್ ವರ್ಕ್. ಯಾಕೆ? ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ತಾರೆ. ನೀವು ನಮ್ಮ ಬೆಂಗಳೂರಿನ ಬಹು ಪ್ರಸಿದ್ಧ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿ SRS ಟ್ರಾನ್ಸ್ಪೋರ್ಟ್ ಕಂಪನಿ ಕೇಳಿರ್ತೀರಿ. ಇವತ್ತು ಆ ಹಿರಿಯರಿಲ್ಲ, ಅದನ್ನ ಮಾರಿದರೆ, ಸ್ಟೇಕು, ಜಾಗ, ಇನ್ನೊಂದು, ಮಕ್ಕಳಿಗೆ ನೋಡ್ಕೊಳಕ್ ಆಗ್ತಿಲ್ಲ. ರೈಟ್. ಒಂದು ಟ್ರಾನ್ಸ್ಪೋರ್ಟ್ ಕಂಪ್ನಿನಲ್ಲಿ ಒಂದು ಲೆಕ್ಕಪತ್ರ ಬರೆಯುವಂತ ಒಂದು ಕೆಲಸದಲ್ಲಿದ್ದವರು ಅವರು.
ಎಂಥ ಒಂದು ದೈವದ ಒಂದು ಬಗ್ಗೆ ಒಂದು ನಂಬಿಕೆ ಗೊತ್ತರ, ಪ್ರಾರ್ಥನೆ ಗೊತ್ತರ ಅವರಿದ್ದಿದ್ದು. ಅವ್ರು ಹೇಳೋರು ಯಾವಾಗಲೂ, ಇದು ನನ್ನದಲ್ಲ, ಸಂಬಡಿ ಈಸ್ ರೂಲಿಂಗ್. ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿರ್ತಕ್ಕಂಥ ಡ್ರೈವರ್ಗಳಿಗೆ, ಕ್ಲೀನರ್ಗಳಿಗೆ, ಕಂಡಕ್ಟರ್ಗಳಿಗೆ, ಮೆಕ್ಯಾನಿಕ್ಗಳಿಗೆ, ಕೆಲಸದಲ್ಲಿರ್ತಕ್ಕಂಥವರಿಗೆ ಕಡಿಮೆ ಒಂದು 25-30 ಸಾವಿರ ಜನಕ್ಕೆ ಅನ್ನದಾತ ಅವರು. ಇದು ನಾನು ಮಾಡಿದ್ದಲ್ಲ, ನನ್ನಿಂದ ಅಲ್ಲ, ಇದು ಯಾವುದೋ ಶಕ್ತಿ ನಡೆಸಿದೆ ಅಂತ. ಆ ದುಬೈ ವ್ಯಕ್ತಿ ಕೂಡ, ಗುರುಗಳೇ ಇಲ್ಲಿ ಏನಂತ ಗೊತ್ತಿಲ್ಲ, ಜನಗಳಿಗೆ ಹುಚ್ಚು, ಎಲ್ಲ ಇಳಿಯೋ ಕಾರ್ನೆ ನೋಡೋದು ಗುರುಗಳೇ, ಹಾಕಿರೋ ಡ್ರೆಸ್ಸು ಯಾವುದು ಅರ್ಮಾನಿ ಹಾಕಿದಾನ, ಲೂಯಿ ವಿಟನ್ ಬ್ಯಾಗ, ಕೈಯಲ್ಲಿ ರೋಲೆಕ್ಸ್ ವಾಚ, ರ್ಯಾಡೋ ಅನ್ನೋದು ಲೆಕ್ಕಕ್ಕೆ ಇಲ್ಲ ಅಲ್ಲಿ. ಸುಂದರ ನಗರ. ರಾತ್ರಿ 10 ಗಂಟೆ ಮೇಲೆ ನೀವು ದುಬೈ ನೋಡ್ಬೇಕು ನೀವು. ಕರ್ಕೊಂಡು ತೋರಿಸಿದ್ದಾರೆ. ಬೆಳದಿಂಗಳು ಬದುಕಲಿಕ್ಕೆ ಆಗೋಲ್ಲ ಅಲ್ಲಿ ಸಾಮಾನ್ಯರು. ಬದುಕಲಿಕ್ಕೆ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ನೀವು 1 ಲೀಟರ್ ನೀರು ತೆಗೆದು ನೋಡಿ, ಅಲ್ಲಿ ಹೆಚ್ಚು ಕಡಿಮೆ 200-250 ರೂಪಾಯಿ ಆಗುತ್ತೆ 1 ಲೀಟರ್ ನೀರು. ನಮ್ಮ ಬೆಂಗಳೂರೇ ಎಷ್ಟೋ ಬೆಟ್ರು, ನಮ್ಮ ಭಾರತ ಎಷ್ಟೋ ಬೆಟ್ರು. ಕುಡಿಯೋಕೆ ನೀರು ಅಲ್ಲೆಲ್ಲ ವ್ಯವಸ್ಥೆ ಮಾಡಿಟ್ಟಿದ್ರು, ಹೋಗಿ ಇಟ್ಕೊಂಡು ಬಂದು ಟ್ಯಾಪ್ ವಾಟರ್ ಎಲ್ಲ ಇವತ್ತು ನಮ್ಮ ಮನೆಗೆ ಬಂದಿದೆ, ವ್ಯವಸ್ಥೆ ಆಗ್ತಿದೆ. ಫಸ್ಟ್ ಟೈಮ್ ಟ್ಯಾಪ್ ವಾಟರ್, ಕಾವೇರಿ ನೀರು. ನಾನಿರೋದು ಹೊರವಲಯ, ಇವತ್ತದು BBMP ಸೆಕ್ಟರ್ಗೆ ಬರುತ್ತೆ, ಅದೃಷ್ಟ ಮನೆಗೆ ಬರುತ್ತೆ. ನೀವೆಲ್ಲ ನೋಡ್ಬೇಕು. ಆದ್ರೆ ನಮಗಾಗ್ತಿರೋದು ಅವರೇ ಹೇಳ್ತಾರೆ, ದೊಡ್ಡವರು, ಏನಂತ ಗೊತ್ತಿಲ್ಲ ಗುರುಗಳೇ, ಎಲ್ರಿಗೂ ಆ ಬ್ರ್ಯಾಂಡ್ ಮೇಲೆ ಇನ್ನೊಬ್ರು ನೋಡ್ಬೇಕು, ಇನ್ನೊಬ್ರು ಇಚ್ಛೆಗೆ ಬದುಕ್ತಾರೆ. ನನ್ನ ಮಗ ಇದೇ ಓದ್ಬೇಕು, ನನ್ನ ಮಗ ಇಂಥ ಕಾಲೇಜಲ್ಲಿ ಇರ್ಬೇಕು, ನನ್ನ ಮಗ ಇಂಥ ಬಿಸ್ನೆಸ್ ಮಾಡಬೇಕು, ನನ್ನ ಮಗ ಇಂಥ ಮನೆನೇ ಕಟ್ಟಬೇಕು, ನನ್ನ ಮಗಳು ಇದೇ ಮಾಡಬೇಕು. ನಾವು ನಮ್ಮ ಇಚ್ಛೆಗೆ ಬದುಕ್ತಾನೇ ಇಲ್ಲ. ದುಡ್ಡು ಅದನ್ನೇ ಹೇಳೋದು. ನೆನ್ನೆ ಆ ಸೌರಮಾನ ಯುಗಾದಿಗೆ ಅದನ್ನೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಇನ್ನೊಬ್ಬರು ಇಚ್ಛೆಗೆ ಬದುಕಬೇಡಿ, ನಿಮ್ಮ ಇಚ್ಛೆಗೆ ಬದುಕಿ, ನಿಮ್ಮ ಖುಷಿಗೆ ಬದುಕಿ. ಇಷ್ಟೇ ಊಟ ಪರವಾಗಿಲ್ಲ. ಯಾರೋ ಹೇಳ್ತಾರೆ ಬ್ರಾಂಡೆಡ್ ಹೋಟ್ಲ್ಗೆ ಹೋಗ್ಬೇಕು, ಬ್ರಾಂಡೆಡ್ ಆಗೇ ಇರಬೇಕು, ಇರೋಣ ಹಾಗಂತ ಹೇಳ್ಬಿಟ್ಟು ಸಾಲ ಮಾಡಿ ಅಲ್ಲ. ದುಡ್ಡು ಅದನ್ನೇ ಹೇಳೋದು. ತುಂಬಾ ಸತ್ಯವಾದ ಮಾತು ಹೇಳುತ್ತೆ. ನೀನು ಇವತ್ತು ನನ್ನನ್ನು ಉಳಿಸಿಕೊಂಡು ನೋಡು. ಹೌದು, ನಾನು ನಿನ್ನ ಸಾಯೋವರೆಗೂ ಇರ್ತೇನೆ, ಸಾಯೋವರೆಗೂ ಕಾಪಾಡ್ತೇನೆ, ನಿಜ. ಸತ್ತ ಮೇಲೆ ನಿನ್ ಜೊತೆಲಿ ಬರೋಲ್ಲ. ಆದರೆ ಸಾಯುವವರೆಗೂ ನಿನ್ನನ್ನ ಕೆಳಗಡೆ ಬೀಳದ ಹಾಗೆ, ನಿನಗೆ ಅವಮಾನ ಆಗದ ಹಾಗೆ ನಿನ್ನನ್ನು ಕಾಪಾಡುತ್ತೇನೆ ಅಂತ. ಹೌದು, ದುಡ್ಡಿಲ್ಲದ ಗಂಡಸು, ತಪ್ಪು ತಿಳ್ಕೋಬೇಡಿ, ದುಡ್ಡಿಲ್ಲದ ವ್ಯಕ್ತಿ ಮನುಷ್ಯನನ್ನ ಅಮ್ಮ ಕೂಡ ಕರೆದ ಅನ್ನ ಇಡೋಲ್ಲ. ಅಮ್ಮಾಯಿ ಕೂಡ ರಾದ್ರ, ಅಮ್ಮ ಕೂಡ ಅನ್ನಂ ಪೆಟ್ಟುದು, ಅಮ್ಮಾಯಿ ಕೂಡ ಎವರು ಈಯರು ಅಂತ ನಮ್ ಗುರುಗಳು. ಅಂದ್ರೆ ಅಮ್ಮ ಕೂಡ ಕರೆದ ಅನ್ನ ಇಡೋಲ್ಲ, ಯಾವುದೋ ಒಂದು ಹೆಣ್ಣು ಕೊಡೋರು ಬರೋಲ್ಲ. ಅವನ ಯೋಗ್ಯತೆ ಏನಿದೆ? ಇದು ಪಾರಮಾರ್ಥಿಕ ಸತ್ಯ, ನಿಜವಾದ ಸತ್ಯ. ಹೌದು ಅಲ್ವೋ ಹೇಳಿ? ನಿಮ್ಮ ಹತ್ರ ದುಡ್ಡಿಲ್ಲ ಅಂದಿದ್ದೆ ನಿಮ್ಮ ಹೆಣ್ಮಗುಗೆ, ಇವತ್ತು ಕೇಳುದು ಪ್ರತಿ ಹೆಣ್ಣು ಮಗುಗೆ ನಮ್ಮ ಸರ್ಕಾರ ಇವತ್ತು 33% ರಿಸರ್ವೇಶನ್ ತರ್ತಿದ್ದು. ಒಂದು ದೊಡ್ಡ ಬದಲಾವಣೆ ನೋಡಿ. ಸೂರ್ಯ ಶುಕ್ರ ಬ್ಯೂಟಿಫುಲ್ ಕಾಂಬಿನೇಷನ್. ಈ ವಿಂಟರ್ ಸೆಷನ್ಗೆ ಏನೋ ತಗೋಬರ್ತೀವಿ, ರೆಸೊಲ್ಯೂಷನ್ ಪಾಸ್ ಆಗ್ಬೇಕು, ಎಲ್ಲಾ ಪಕ್ಷಗಳು ಒಗ್ಗಟ್ಟಾಗಿ ಇದು ಮಾಡಿ ಅಂತ. ಅದಕ್ಕೂ ಏನು ಅಡ್ಡಿಗಳಿರ್ತಾರೋ ಈ ವಿಪಕ್ಷದ ಸ್ಥಾನದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಮಹಾ ಪುಣ್ಯಾತ್ಮರುಗಳು ಏನ್ ಹೇಳೋದು ಹೇಳಿ? ಏನ್ ಮಾಡ್ತಾರೋ, ಏನ್ ತಂದಿಡ್ತಾರೋ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೇನೆ. ನಮ್ಮ ಇಚ್ಛೆಗೆ ಬದುಕಲಿಕ್ಕೆ ಬಿಡೋಲ್ಲ, ಹೆಣ್ಮಕ್ಳಿಗೆ ಇಚ್ಛೆಯಾಗಿ ಬದುಕಲಿಕ್ಕೆ ಬಿಡೋದಿಲ್ಲ. ಇವತ್ತು ಯಾವ ಹೆಣ್ಣು ಮಗುವನ್ನು ಕೇಳಿದಾರೋ ಫಸ್ಟ್ ಕೇಳೋದೇನ್ ಗೊತ್ತಾ? ಸತ್ಯವಾದ ಮಾತು. ನನ್ನ ಹತ್ರ ಜಾತಕಗಳು ಇರ್ತಾವಲ್ವಾ, ಸಾವಿರಾರು ಸಂಖ್ಯೆಯಲ್ಲಿ. ನಾನು 2008ರಲ್ಲೇ ಹೇಳಿದ್ದೆ, ಮುಂದಿನ 15 ವರ್ಷಗಳಲ್ಲಿ ಒಂದು ದೊಡ್ಡ ಗತಿ ಬದಲಾಗುತ್ತೆ ಅಂತ. ಇವತ್ತು ನೋಡಿ 18ನೇ ವರ್ಷಕ್ಕೆ ಬೀಳ್ತಿದೆ. ನಾನು ಹೇಳಿದ ಮಾತು, ಸ್ತ್ರೀಯರಿಗೆ ಒಂದು ದೊಡ್ಡ ಪ್ರಾತಿನಿಧ್ಯ, 33% ರಿಸರ್ವೇಶನ್ MP ಮಿನಿಸ್ಟರ್ ಸೀಟ್ಸು ಲೋಕಸಭೆಯಲ್ಲಿ, ಅದು ವಿಧಾನಸಭೆಯಲ್ಲೂ ಆಗ್ಬಿಡ್ಬೇಕು ಅನ್ನತಕ್ಕಂಥದ್ದು ಬಂದ್ಬಿಡ್ತು. ಸೋ ಬ್ಯೂಟಿಫುಲ್. ಅವತ್ತು ಅದನ್ನ ಹೇಳಿದ್ದೆ. 1-3 ವರ್ಷ ಲೇಟ್ ಆಗಿರ್ಬೋದು, ಗ್ರಹಗಳ ವಕ್ರ ಅದು ಇದು. ನಾವ್ ಹೇಳಿದೆಲ್ಲ ಆಗ್ಬಿಡ್ತು ಅಂದ್ರೆ ನಾವು ದೇವರಾಗ್ಬಿಡ್ತೀವಿ ಅಷ್ಟೇ. ಇವತ್ತು ಯಾರೇ ಸ್ತ್ರೀಯನ್ನ ಕೇಳೋದು, ಹುಡುಗ ಏನ್ ಗೊತ್ತಾ,
ಆಕೆ ಎಷ್ಟಕ್ಕಿದ್ದಾಳೆ ಏನಿದೆ ಅಲ್ಲ, ಏನ್ ಕೆಲಸ ಮಾಡ್ತಿದ್ದಾಳೆ, ಏನ್ ಓದ್ಕೊಂಡಿದ್ದಾಳೆ, ಏನ್ ಕೆಲಸ ಮಾಡ್ತಿದ್ದಾಳೆ, ಆಕೆ ಸಂಬಳ ಎಷ್ಟು. ಹಾಗೆಯೇ ಸ್ತ್ರೀ ಕೂಡ ಅಷ್ಟೇ. ನೀವು ನಂಬಲ್ಲ, 1999 ಮಂದಿ ಸ್ತ್ರೀ ಕೇಳೋದೇನ್ ಗೊತ್ತಾ, ಗಂಡ್ಸೇನ್ ದುಡಿತಿದ್ದಾನೆ, ಯಾವ್ದ್ರಲ್ಲಿದ್ದಾನೆ, ಎಷ್ಟು ಸಂಬಳ ಬರುತ್ತೆ, ಯಾವ ಸ್ಟೇಟಸ್ ಅಲ್ಲಿ ಇದ್ದಾನೆ. ಇದನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ನಮ್ ಗುರುಗಳು ಹೇಳೋ ಮಾತು ಅದ್ಭುತ. ಅದು ಡಬ್ಬು ಲೇದಂಟೆ ಅಮ್ಮ ಕೂಡ ಪಿಲಿಚಿ ಅನ್ನಂ ಪೆಟ್ಟದು. ಸತ್ಯವೇ. ಅಮ್ಮ ಕೂಡ ಕರೆದು ಅನ್ನ ಇಡಲ್ಲ, ಹೋದ ಸುತ್ತ ಹಾಕೊಂಡು ಉಂಡಾಡಿಕೊಂಡೊಂಥರ ಇವಳು. ಓದು ಅಂದ್ರೆ ಓದ್ಲಿಲ್ಲ, ಕೆಲ್ಸಕ್ಕೆ ಹೋಗು ಅಂದ್ರೆ ಹೋಗದೆ ಇವಳು ಕೂತ್ಕೊಂಡು ಅಂಡ್ ಹಾಕೊಂಡು ಹಿಂಗೆ ಅಂತಾರೆ. ಹಸಿಯಾಗಿ ಬೈತಾರೆ ಪಾಪ. ಕೆಲವು ಮಕ್ಕಳಿಗೆ ಇನ್ನೂ ಆ ಮಾನಸಿಕ ಸ್ಥಿತಿಯಲ್ಲೇ ಇದ್ದಾರೆ. 1000ರಲ್ಲಿ ಒಬ್ಬರು ಇಬ್ರು ಮನೆ, ನಮ್ಗೊಂದು ಒಳ್ಳೆ ಗಂಡ, ನಾನು ಅಡಿಗೆ ಮಾಡಿ ಹಾಕೊಂಡು ಆ ಮನೆ ನೋಡ್ಕೊಂಡು, ಅತ್ತೆ ಸೇವೆ ಮಾಡ್ಕೊಂಡು, ಮಾವನ ಸೇವೆ ಮಾಡ್ಕೊಂಡು, ಪ್ರೀತಿಸೋ ಗಂಡ, ಬದುಕಿನ ಗಂಡ, ಸಂಸಾರದ ನೊಗ ಹೊತ್ಕೋತೀನಿ, ಆತ ಹೊರಗಡೆದ್ ನೋಡ್ಕೊಳ್ಳಿ ಅನ್ನೋದು ಆಕೆಗೆ ಆಸೆ. ಆಕೆಗೆ ಅಂತ ಸಿಗೋದೇ ಇಲ್ಲ. ಇನ್ನು ಮಿಕ್ಕ 900 ಚಿಲ್ಲರೆ ಇದಾರಲ್ವಾ, ಅವ್ರಿಗೊಂದು 30,000 ಸಂಬಳ ಬಂದ್ಬಿಡ್ತು ಅಂದ್ರೆ ಹುಡುಗನ್ಗೆ 1 ಲಕ್ಷ ಇರಬೇಕು ಅಂತಾರೆ ಮಿನಿಮಮ್. ಇವತ್ತಿಗೂ ಗುಂಡಿಗೆ ದಕ್ಕನ್ನುತ್ತೆ. ಅಯ್ಯೋ, ನಮ್ಮ ಇಚ್ಛೆಗೆ ಬದುಕಬಾರ್ದ ಗುರುಗಳೇ, ನಾವು ಅಲ್ಲೇ ಹೀಗೆ ಇರ್ಬೇಕಾ ಗುರುಗಳೇ? ಇವತ್ತು ಬದಲಾಗಿ ಬಿಟ್ಟಿದೆ. ದಯಮಾಡಿ ಹೇಳ್ತೇನೆ, ಆ ದುಡ್ಡು ಹೇಳೋ ಮಾತನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಯಾವಾಗಲೂ ಅಷ್ಟೆ, ನಿಮಗೆ ಏನಕ್ಕೆ 30,000 ಸಂಬಳ ಬರೋರ್ಗೆ 1.5 ಲಕ್ಷದ ಐಫೋನ್ ಏನಕ್ಕೆ, 30,000 ಸಂಬಳ ಬರೋರಿಗೆ 2 ಲಕ್ಷದ ಬೈಕ್ ಏನಕ್ಕೆ, 3 ಲಕ್ಷದ ಬೈಕ್ ಏನಕ್ಕೆ? ಅವನ್ ಯಾರೋ ಕಂಡೋದು ಹೊಡೆದಿದ್ದಾನ, ಹೊಟ್ಟೆ ಹೊಡೆದಿದ್ದಾನ, ಅವನ್ ತಗೋತಾನೆ ಆಲಿ ಡೇವಿಡ್ಸನ್ ಬಿಡಿ. ಅವನ್ ತಗೋತಾನೆ, ಅವನು ಅಪ್ಪನ ದುಡ್ಡಲ್ಲೋ, ತಾತನ ದುಡ್ಡಲ್ಲೋ, ದೋಚಿರೋ ದುಡ್ಡಲ್ಲೋ. ನೀವು ನೋಡಿ, ಯಾವುದೇ ಪೊಲಿಟಿಷಿಯನ್ಸ್ ಮನೆಯಲ್ಲಿ ನೋಡಿ ಇಲ್ಲದ ಎಲ್ಲಾ ಕಾರುಗಳು ಇರುತ್ತೆ, ಅದನ್ನ ಬೇಕಾದ್ರೆ ರೀಲ್ ಮಾಡಿ ದೊಡ್ಡದಾಗ ಅದನ್ನ ತೋರ್ಸ್ಕೊತಾರೆ. ಬೇಕಾದ್ರೆ ಅವ್ರು ಹೊಡೆದಿದ್ದಾರೆ, ಅವರು ಹೊಟ್ಟೆಗೆ ಹೊಡೆದು, ಬದುಕಿಗೆ ಹೊಡೆದು, ಜೀವನಕ್ಕೆ ಹೊಡೆದು ಅವ್ರು ಬದುಕ್ತಾರೆ. ಅವ್ರು ಬಂಡದೇವ್ರು, ಅವ್ರು ಇರೋದೇ ಹಾಗೆ, ಅವರು ಇರುವುದು ಹಾಗೆ. ಬಿಟ್ಟು ನೀವು ಕಷ್ಟ ಆಗಿತ್ತೆ ಏನು ಬೇಕು, ಇವತ್ತೆಲ್ಲ ಬಾಡಿಗೆಗೆ ಸಿಗುತ್ತೆ. ಒಂದಿನ ಹುಚ್ಚು ತಿಕ್ಕಲು ತಗೊಳ್ಳೋಣ, ಓಡ್ ಬರೋಣ. ವರ್ಷದಲ್ಲಿ ಒಂದಿನ 5,000 ರೂಪಾಯಿ ಖರ್ಚು ಮಾಡೋಣ, 10,000 ರೂಪಾಯಿ ಖರ್ಚು ಮಾಡೋಣ, ಫ್ಯಾಮಿಲಿಗೋಸ್ಕರ ಹೋಗೋಣ, ಒಳ್ಳೆ ಹೋಟ್ಲಲ್ಲಿ ಉಳಿಯೋಣ. ಯಾವಾಗ್ಲೂ ಬರ್ಡೇ ಪಾರ್ಟಿ ಅಂತೆ, ಪಾರ್ಟಿಗಳ ಸಂತೆ ಅಂತೆ, ಈ ತರದ್ ಮಾಡಿ ಇಟ್ಕೊಬಿಟ್ಟಿದ್ದೇವೆ. ದುಡ್ಡು ಹೇಳುವುದನ್ನ ಅರ್ಥ ಮಾಡ್ಕೊಳ್ಳಿ. ಅಮ್ಮ ಕೂಡ ಕರೆದು ಊಟ ಇಡುವುದಿಲ್ಲ, ಅದು ಮಗಳಾದ್ರೂ ಸರಿ. ಇವತ್ತು ಮಗಳಲ್ಲ ಆಕೆ, ಮನೆಯ ಚುಕ್ಕಾಣಿ ಆಕೆ, ಧರ್ಮ ದೇವತೆ, ನ್ಯಾಯದ ದೇವತೆ. ಇಡೀ ಕುಟುಂಬದ ಮೊದಲೆಲ್ಲ ಹೋಯ್ತು, ಸಂಸಾರದ ಕಣ್ಣು ಅದೆಲ್ಲ ಇಲ್ಲ. ಇವತ್ತು 2 ಚಕ್ರ ಓಡಿದರೇನೆ. ಆದರೆ ನಮ್ಮ ಇಚ್ಛೆಗೆ ನಾವು ಬದುಕ್ತಿಲ್ಲ. ಅವ್ರೇನೋ ಅಂದ್ಕೊಂಡ್ರು, ಇವ್ರೇನೋ ಅಂದ್ಕೊಂಡ್ರು, ಇವ್ರೇನೋ ಏನೋ ಓದಿರೋ ಹೆಂಡತಿನ ಮನೇಲಿ ಕುಂದಿರ್ಸಿಟ್ಟಿದ್ಯಾ. ನೀವು ನಂಬಲ್ಲ, ಮೊನ್ನೆ ಒಂದು ಸ್ಪೆಷಲೈಸ್ಡ್ ಡಾಕ್ಟ್ರು, ಆ ಮಗು ತಂದೆ ಸಮೇತ ಮಗಳು ಓದ್ತಿರ್ಬೇಕಾದ್ರೆ ತುಂಬಾ ಕೇವಲವಾಗಿ ಮಾತಾಡಿರೋದು. ಇವತ್ತು ಓದ್ ಕಂಪ್ಲೀಟ್ ಮಾಡಿಕೊಂಡು ದೊಡ್ಡ ಒಂದು MD ಆಗಿದ್ದಾರೆ. ಗಂಡ ಕೇಳ್ತಾನಂತೆ, ನೀನೆಷ್ಟು ಕೊಡ್ತೀಯಾ ಮನೆಗೆ? ಕೈ ತುಂಬ ಸಂಪಾದನೆ ಇದೆ, ಕೈ ತುಂಬ ಅಲ್ಲ ಇದೆ. ಆ ಮಗುವಿಗೆ ತನ್ನ ಉಳಿತಾಯ ಮಾಡ್ಕೊಳಕ್ ಬಿಡ್ತಿಲ್ಲ, ಎತ್ತಿಟ್ಕೊಳಕ್ ಬಿಡ್ತಿಲ್ಲ. ಇಚ್ಛಾಶಕ್ತಿಗೆ, ನಿಮ್ ಇಚ್ಛೆಗೆ ಬದುಕ್ತಾನೆ ಇಲ್ಲ. ಎತ್ತು ತಂದೆ ಅವಮಾನ, ಕಟ್ಕೊಂಡ ಗಂಡಗ ಅವಮಾನ. ಹಾಗೆ ಹೆಂಡತಿಯೂ ಅಷ್ಟೇ, ಸಂಪಾದನೆ ಇಲ್ಲ, ಹೆಂಡತಿಯು ಹೆಣ್ಣನ್ನೇ ಕೊಡಲ್ಲ, ಇನ್ನು ಹೆಂಡತಿಯಲ್ಲಿಂದ ಅದು ಮಾತೇ ಇಲ್ಲ. ನೋಡೋಣ, ಕಲಿಕೆಯಲ್ಲಿ ಮನೆಗೆ ಹೋಗ್ಬಿಡಿ ನೋಡೋಣ. ಹೆಂಡತಿ ಕೈ ನೋಡ್ತಾಳೆ, ಅಮ್ಮ ಹೊಟ್ಟೆ ನೋಡ್ತಾಳೆ ಅಂತ ಸುಮ್ಮನೆ ಹೇಳಿಲ್ಲ ಮಕ್ಕಳೇ. ಹೌದು, ಹೆಣ್ಣಿಗೆ ಆಸೆ, ದುಡ್ಕೊಂಡು ಬರ್ತಾನೆ ನನ್ನ ಗಂಡ ಅಂತ. ಖಂಡಿತ ಕೈ ನೋಡೋದೆ. ನನ್ನ ಪುಣ್ಯ, ನನ್ನ ಹೆಂಡತಿ ಕೈ ನೋಡಲ್ಲ. ನೋಡಿದ ತಕ್ಷಣ ಹಸ್ಕೊಂಡಿದ್ದಾರೆ, ಸಟ್ ಅಂತ ಹೇಳ್ಬಿಟ್ಟು ಏನೋ ಒಂದು ತಿನ್ನು ಅಷ್ಟರಲ್ಲಿ ಏನೋ ಒಂದು ಬಿಸಿಗೆ. ನಾನು ಇವತ್ತವರೆಗೂ ತಂಗಳಲ್ಲಿ ತಿನ್ಸಿದ್ದೇ ಇಲ್ಲ, ಸತ್ಯವಾದ ಮಾತು. ಯಾವ ಜನ್ಮದ ಪುಣ್ಯವೋ. ದುಡ್ಡು ಹೇಳುತ್ತೆ, ನೆನಪಿಟ್ಟುಕೊಳ್ಳಿ. ಇವತ್ತು ಉಳಿಸ್ಕೊ,
ಸ್ವಲ್ಪ ಎತ್ತಿಟ್ಕೋ, ಸ್ವಲ್ಪ ಅದು ಪೂರ್ತಿ ಕಂಜೂಸ್ತನ ಮಾಡಬೇಡಿ. ತಿನ್ನದೆ ನಾನು ನೋಡಿದ್ದೇನೆ, ಬಹುದೊಡ್ಡ ಶ್ರೀಮಂತ ವ್ಯಾಪಾರಿ, ಅಯ್ಯೋ ಮನೆ ತುಂಬಾ ಮಕ್ಕಳು, 60 ಜನ ಇದ್ದಾರೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲ. ಕಡಿಮೆ ಅಂದ್ರು 6,000 ಕೋಟಿಯ ಸಂಪತ್ತು, ಆಸ್ತಿ. ಇದು ಅವ್ರ ಮಕ್ಕಳು ಹೇಳ್ಕೊಂಡಿದ್ದಾರೆ, 60 ದಾಟಿರೋ ಮಕ್ಕಳು, 80 ಆಗಿದೆ, ಇನ್ನೂ ಹಂಚಿಲ್ಲ. ಇನ್ನು ತನ್ನ ಸುಬದ್ಧಿಯೇ ಈಗಲೂ ఏదో ఇచ్చేసేయండి స్వామి, బిడ్లు తినే వయస్సు, ఆనందం చూసే వయస్సు, ఎందుకిದು ಅಂತ ಖುದ್ದು ಹೇಳಿದ್ದಾನೆ ತೆಲುಗುನವರು. ತುಂಬಾ ದೊಡ್ಡ ಉದ್ಯಮಿ, ಅಂತಾರಾಷ್ಟ್ರೀಯವಾಗೆಲ್ಲ ವ್ಯವಹಾರಗಳಿದೆ, ಪೂಜೆ ಪುನಸ್ಕಾರ ಎಲ್ಲ ತಾನೇ ಕೂತ್ಕೋಬೇಕು, ತನ್ನ ಮೂಗಿನ ನೇರಕ್ಕೆ ನಡಿಬೇಕು. ನಾನು ಹೇಳ್ತಿರ್ತಾನೆ, ಇನ್ನು ಎಲ್ಲ ಬೇರೆಯವ್ರು ಏನೋ ಹೇಳ್ಕೊತಾರೆ, ಅದನ್ನ ಬಿಡಿ. ನನ್ನ ಮಕ್ಕಳು ಹಾಳು ಮಾಡಿಬಿಡ್ತಾರೆ, ಅವೆಲ್ಲ ಏನೂ ಆಗಲ್ಲ. ಹುಲಿ ಹೊಟ್ಟೆಲಿ ಹುಲಿನೇ ಹುಟ್ಟೋದು, ಧರ್ಮದವ್ರ ಹೊಟ್ಟಿನಲ್ಲಿ ಧರ್ಮನೇ. ಅಂತ ಮಕ್ಕಳಾಗಿದ್ದರೆ ಇಷ್ಟೊತ್ತಿಗೆ ನಿಮ್ಮ ಮೇಲೆ ಬಿಟ್ಟು ಮನೆ ಹೊಡೆದು ಹೋಗಿರೋರು. ನಮ್ಮಪ್ಪ ಅಂತ ಸೇವೆ ಮಾಡ್ತಾ ಇರ್ಲಿಲ್ಲ, ನಮ್ಮಮ್ಮ ಅಂತ ಸೇವೆ ಮಾಡ್ತಾ ಇರ್ಲಿಲ್ಲ. 6,000 ಕೋಟಿ ವೈಟ್ ಅಲ್ಲಿ, ಇನ್ ಬ್ಲಾಕ್ ಅದೆಷ್ಟೋ ಯೋಚನೆ ಮಾಡಿ ನೋಡಿ. ಕೈ ಹಿಡಿದು ಹೇಳಿದಾನೆ, ಖುದ್ದು ನಿಂತು ಭಾಗಗಳು ಮಾಡಿಸಿದ್ದೆ ನಾವಂತೂ. ನೀವಿರೋವರೆಗೂ ನಿಮ್ಮ ಆಡಳಿತವೇ, ಮಕ್ಳಿಗೆ ಅದನ್ನು ಕೊಟ್ಬಿಡಿ, ಅದನ್ನು ದುರುಪಯೋಗ ಮಾಡಬೇಡಿ, ಮಾರ್ಕೋಬೇಡಿ. ನಿತ್ಯದ ವ್ಯವಹಾರಗಳು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಕುಳಿತುಕೊಳ್ಳಿ, ಒಂದು ಅರ್ಧ ಗಂಟೆ ತಿಳ್ಕೊಳ್ಳಿ, ಮುಖ್ಯ ನಿರ್ಧಾರಗಳಿಗೆ ನೀವೇ ನಿಂತ್ಕೊಳ್ಳಿ. ನಾನೇ ನಿಂತು ಸೈನ್ ಮಾಡಿಸಿ, ಲಾಯರ್ ಮೂಲಕ, CA ಮೂಲಕ. ಅವ್ರೇನೋ ಹೇಳ್ತಾರೆ, ಇವರೇನೋ ಹೇಳ್ತಾರೆ, ಇದೇನೋ ಹೇಳ್ತಾರೆ. ಆ ಮಕ್ಕಳು ಕೊರಗ್ತಾ ಸಂಟ ಪಡ್ತಾ, ಇವತ್ತು ಆ ಮಕ್ಕಳು ನೋಡ್ಬೇಕು, 60 ದಾಟಿದ್ದಾರೆ, ಅವ್ರಿಗೆ ಮಕ್ಕಳೆಲ್ಲ ಮೊಮ್ಮಕ್ಕಳು ಬಂದ್ಬಿಟ್ಟಿದೆ, ಮರಿ ಮೊಮ್ಮಕ್ಕಳಿದೆ ಈ ಹಿರಿಯ ಉದ್ಯಮಿಗೆ. ಹೀಗಂತಾರೆ, ಗುರುಗಳೇ ಸಮಾಧಾನವಾಗಿದೆ, ಏನು ಎತ್ತೋ ಬೇರೆ ಬದುಕು ನಮ್ಮ ಇಚ್ಛೆ ಅಲ್ಲ, ಹೋಗುವುದು ನಮ್ಮ ಇಚ್ಛೆ ಅಲ್ಲ, ಆದ್ರೆ ಬದುಕುವುದು, ಹುಟ್ಟಿ ಬರುವುದು ನಮ್ಮ ಇಚ್ಛೆ ಅಲ್ಲ. ಅಟ್ಲೀಸ್ಟ್ ಬದುಕೋದು ನಮ್ಮ ಇಚ್ಛೆಗೆ ಬದುಕು ಬಿಡೋಣ. ಮಕ್ಕಳನ್ನ ಇನ್ನೇನಕ್ಕೆ ಮಾಡ್ಕೊಂಡಿದ್ದು, ಅದಕ್ಕೆ ದುಡ್ಡು ಹೇಳುತ್ತೆ, ಸ್ವಲ್ಪ ಉಳಿಸಿ ಇಟ್ಕೊಂಡು. ಆ ವ್ಯಕ್ತಿ ನೀವು ನಂಬಲ್ಲ, ಅವ್ರ ಮಕ್ಕಳು ಹೇಳ್ತಾರೆ ಪಿಸ್ನಾರಿ ಅಂತಾರೆ, ಜಿಪುಣಾಗ್ರೇಸರ ಅಂತಾರೆ. ಎಡಗೈಯಲ್ಲಿ ಕೂಡ ಹಿಂಗೆ, ಒಂದು ತಿನ್ಬೇಕು ಅಂದ್ರೂ ಯೋಚನೆ, ಎತ್ತಿಡ್ಬೇಕು ಅಂದ್ರೂ ಯೋಚನೆ, ಕೊಡಬೇಕು ಮಾಡಬೇಕು ಅಂದ್ರು. ಇನ್ನೇನಕ್ಕೆ ನೋಡಿ, ಇರುವವನಿಗೆ ಈ ಯೋಚನೆ, ಇಲ್ಲದಿರೋ ನಿಮಗೇನ್ ಗೊತ್ತಾ? ದಾಮ್ ಧೂಮ್ ಧಮಾಕ, ದುಬೈ ಟ್ರಿಪ್ ಹೋಗ್ಬೇಕು, ಪಟಾಯ ಟ್ರಿಪ್ ಹೋಗ್ಬೇಕು, ಮಲೇಷ್ಯಾ ಟ್ರಿಪ್ ಹೋಗ್ಬೇಕು. ಈ ರೀತಿ ವರ್ಷಕ್ಕೊಮ್ಮೆ ಮಹದೇಶ್ವರನ ದರ್ಶನ ಬೇಕು, ವರ್ಷಕ್ಕೊಮ್ಮೆ ನಂಜುಂಡೇಶ್ವರನ ದರ್ಶನ ಬೇಕು, ವರ್ಷಕ್ಕೊಮ್ಮೆ ನಮ್ಮ ಕೊಲ್ಲೂರಮ್ಮ ದರ್ಶನ ಬೇಕು. ಹೋಗೋಣ. ಬುದ್ಧಿ ಕಟ್ಕೊಂಡು, ಬಂಡಿ ಹಾಕೊಂಡು, ಗಾಡಿ ಹಾಕೊಂಡಾಗೆಲ್ಲ ಬಂಡಿ ಕಟ್ಟೋರೀಗ ಬೇಕು ಒಂದು. ಹಾಗಂತ ಎಲ್ರಿಗೂ ಒಂದೊಂದು ಕಾರ, ಮನೇಲಿ 60 ಜನ ಇದ್ರೆ 60 ಜನಕ್ಕೂ ಕಾರ. ಯೋಚನೆ ಮಾಡಿ ನೋಡಿ. ಇಂಥ ಒಂದು ಇದನ್ನ ಮಾಡಬೇಡಿ. ದುಡ್ಡು ಇಲ್ಲ ಈ ರೀತಿ ಮುಂದಿನ 6 ವರ್ಷಗಳು ನೆಮ್ಮದಿ ಕೊಡಲ್ಲ ಮಕ್ಕಳೇ, ಸುಲಿಗೆ ಆಗ್ಬಿಡುತ್ತೆ. ಎಚ್ಚರಿಕೆ. ದುಡ್ಡಿಲ್ಲ, ಅಮ್ಮನೂ ಕರೆದು ಊಟ ಹೇಳಲ್ಲ, ಅಮ್ಮಾಯಿ ಕೂಡ ನೀ ಪಕ್ಲಾರ ಬರಲ್ಲ ಅವಳ ಪಕ್ಕದಲ್ಲಿ, ನಿನ್ನ ಯೋಗ್ಯತೆ ಏನು ಅಂತ. ನನ್ನ ಪರಮ ಪೂಜೆ ಗುರುಗಳು ನನ್ಗೆ ಇವತ್ತಿಗೂ ನೆನಪಿದೆ. ಒಂದು ಪುಟ್ಟ ಗೆಳತನ, ಇವತ್ತು US ಅಲ್ಲಿದ್ದಾರೆ. ಒಂದು ಕಡಿಮೆ ಅಂದ್ರೂ 40 ಕಂಪನಿಗಳ ಸ್ಟಾರ್ಟ್ಅಪ್. ಆ ಮರೆಯದ ನೋವು ಇವತ್ತು ಅವರು ನನ್ನ ಹತ್ರ ಮಾತ್ರ ಮಾತಾಡ್ತಾರೆ. ಸಿಕ್ಕಾಗ, ಇಲ್ಲ ಕರೆಸ್ಕೊಂಡಾಗ, ಹೋದಾಗ, ಮುಖ್ಯ ನಿರ್ಧಾರಗಳು ತಗೊಳ್ಳುವಾಗ ಪುಣ್ಯಾತ್ಮರು ಇವತ್ತಿಗೂ ಅವ್ರಿಗೆ ಅದೊಂದು ನಂಬಿಕೆ. ಚೈತ್ರ ಮಾಸದಲ್ಲೇ ಹುಟ್ಟಿರೋದು. ನೀವು ಹೆಂಗೆ ಇರ್ತೀರಿ ಸರ್, ಹೀಗೆ ಬದುಕು ಕಟ್ತೀರಿ. ತುಳಸಿ ಅನ್ನೋ ಒಂದು ಹೆಣ್ಮಗು ಬರ್ತದೆ, ಹೆಂಡತಿ ಹೆಸರು ತುಳಸಿಯ. 3 ಮಕ್ಕಳ ತಂದೆ, ತುಂಬಾ ಅದ್ಭುತವಾದ ಕುಟುಂಬ. ಇವತ್ತಿಗೂ ಮನೆಯಲ್ಲಿ ಒಂದು ವೈದಿಕ ಪೂಜೆ, ಇವತ್ತಿಗೂ ಒಂದು ಸತ್ಯನಾರಾಯಣ ಪೂಜೆ ಆಗುತ್ತೆ. ಆ ಅಮ್ಮ ಹೇಳುತ್ತೆ, ನನ್ನ ಗಂಡ ಬುದ್ಧಿವಂತಿಕೆ ಅಂತ. ಅವ್ರು ಹೇಳ್ತಾರೆ, ನನ್ನ ಬುದ್ಧಿವಂತಿಕೆ ಅಲ್ಲ, ಇದು ದೈವ ಕೊಟ್ಟಿರೋದು ಅಂತ. ನೀವು ನಂಬಲ್ಲ, ಒಂದು ಗೆಳೆತನ ಆಗುತ್ತೆ. ಹುಡುಗಿಯ ತಂದೆ ಒಂದು ದೊಡ್ಡ ಹುದ್ದೆ ಬ್ಯಾಂಕಲ್ಲಿ, ಹುಡುಗಿಯ ಅಕ್ಕ US, ಭಾವ US, ಹುಡುಗಿ ಮಾಸ್ಟರ್ಸ್ ಮಾಡ್ಕೊಂಡಿದೆ. ಇವರು ಶುದ್ಧ ಬ್ರಾಹ್ಮಣರೇ. ಏನಂದ್ರೆ ಪಂಥಗಳು ಬೇರೆ, ವೈಷ್ಣವ, ಮಾಧ್ವ ಈ ತರದ್ದು ಅಂತೆಲ್ಲ ಹೇಳ್ತೇವಲ್ವ, ಇವರದ್ದೊಂದು ಅವರದ್ದೊಂದು.
ಎಂತ ಮುಗ್ಧ ಗೆಳತನ ಗೊತ್ತಾ, ಇವ್ರ ಮನೇಲಿ ತಿನ್ನೋ ತಿಂಡಿಗೆ ಸಮಸ್ಯೆ. 17 ಜನ ಇವ್ರ ಮನೇಲಿ, ನಮ್ ಗುರುಗಳ ಮನೆಯಲ್ಲಿ. 42ನೇ ವಯಸ್ಸಲ್ಲಿ ಮದುವೆ ಆಗುತ್ತೆ, ನಿಜ ಹೇಳ್ಬೇಕು. ಆ ಒಂದು 23-24ನೇ ವಯಸ್ಸಿನಲ್ಲಿ ಆ ಹುಡುಗಿಗೆ ಇವ್ರ ಮೇಲೆ ಎಷ್ಟು ಒಂದು ಗೌರವ ಅಂದ್ರೆ, ಆಕೆಗೆ ನಂಬಿಕೆ ಇತ್ತು ಇವರಲ್ಲಿ ಒಂದು ಶಕ್ತಿ ಇದೆ ಅಂತ. ಮನೇಲಿ ಏನೋ ಒಂದು ಮಾತುಕತೆ ಬರುತ್ತೆ, ಈ ಮಗು ಬಾಯಿ ಜಾರಿ ಹೇಳ್ಬಿಡುತ್ತೆ, ನನ್ಗೆ ಅವ್ರಂದ್ರೆ ಇಷ್ಟ ಅಂತ. ಇವ್ ನಂಬೋಲ್ಲ, ಹುಡುಗಿಗೆ ಗೊತ್ತಿಲ್ಲದೆ ಆ ಹುಡುಗನನ್ನ ಕರೆದು ಅವರ ತಾಯಿ ವಾಚಾಮ ಗೋಚರವಾಗಿ ಮೇಲಿಂದ ಕೆಳಗಡೆ ವಾಂತಿ ಬರೋ ಹಾಗೆ ಮಾಡಿಸ್ತಾರೆ. ನಡು ರೋಡಲ್ಲಿ ನಿಲ್ಸಿ, ನಿನ್ನ ಯೋಗ್ಯತೆಯನ್ನು, ನಮ್ಮ ಕಾಲಕ್ಕೆ ಸ್ಲಿಪ್ಪರ್ ಹಾಕೊಂಡು ಬರೋಕ್ಕೂ ಕೂಡ ಯೋಗ್ಯತೆ ಇಲ್ಲ, ನನ್ನ ಮಗಳ ಕಾಲಿನ ಸ್ಲಿಪ್ಪರ್ಗಿದೆಯಾ, ಇದೆಲ್ಲ ಹುಡುಗ ಏನು ಮಾತಾಡಲ್ಲ. ಪ್ರೀತಿ ಇದೆ, ಬಾಯಿ ಬಿಟ್ಟು ಕೂಡ ಹೇಳಲ್ಲ. ಇಲ್ಲಮ್ಮ, ನಿಮ್ಮ ಮಗಳಲ್ಲಿ ಆ ಥರದ್ದು ಬಂದಿರ್ಬೋದು, ನನಗೆ ಆ ಥರದ್ದಿಲ್ಲ. ಖಂಡಿತ ದೊಡ್ಡ ಕುಟುಂಬ ನಮಗೆ, ನನಗೆ ಈಗಲೇ ಮದುವೆ ಅಲ್ಲ, ಇರೋ ಜವಾಬ್ದಾರಿಗಳು ದೊಡ್ಡದು ಅಂತ ಯೋಚನೆ ಮಾಡಿಲ್ಲ. ಹಾಗಿದ್ರೆ ಏನಕ್ಕೆ ನನ್ನ ಮಗಳ ಜೊತೆ ಸುತ್ತೀಯ? ಇಲ್ಲ, ನಾನು ಸುತ್ತಲಿಲ್ಲ, ನಿನ್ನ ಮಗಳೇ ಹುಡ್ಕೊಂಡು ಬರ್ತಾಳೆ ನನ್ನ ಆಫೀಸ್ ಹತ್ರ. ಹುಡುಗಿಯವರ ಅಕ್ಕ ನಿಂತ್ಕೋತಾಳೆ, ಹುಡುಗಿಯವರ ಭಾವ ನಿಂತ್ಕೋತಾರೆ. ಒಬ್ಬೊಬ್ಬರು ಒಂದೊಂದು ಬಾರಿ ಮಾನಸಿಕವಾಗಿ ನಂಬಲ್ಲ. ಇಟ್ ಜಸ್ಟ್ ವಾಕ್ಸ್ ಔಟ್, ಈ ಮೂವ್ಸ್ ಟು ಡೆಲ್ಲಿಗೆ ಟ್ರಾನ್ಸ್ಫರ್, ಯಾವುದೋ ಒಂದು ಉದ್ಯೋಗ ಬರುತ್ತೆ. ಆ ಮಗು ಬಿಕ್ಕಿ ಬಿಕ್ಕಿ ಹೇಳುತ್ತೆ, ಹೇಳ್ಕೋತೆ, ಆಪ್ ಮುಜೆ ಕ್ಯೂ ಚೋಡ್ಕೆ ಜಾರೆ ಅಂತ. ಇಲ್ಲ, ಕೆಲಸ ಬಂದಿದೆ ಗೆಳತಿ, ನೀನೇನೋ ನೀನು ಅಂತ ಹೇಳ್ಬಿಟ್ಟು, ಇಲ್ಲ ಏನೋ ನಡೆದಿದೆ ನಿನ್ನ ಮುಖದಲ್ಲಿ ಒಂದು ಗಂಟಿದೆ, ನನಗೆ ಗೊತ್ತಾಗುತ್ತೆ ಅಂತ ಕಂಡಿಡಿದ್ ಬಿಟ್ಟಿದೆ ಆ ಮಗು. ನಮ್ಮನೆಯವ್ರು ಏನಾದ್ರು ಹೇಳಿದ್ರ, ನಮ್ಮನೆಯವ್ರು ಏನಾದ್ರು ಬೈದ್ರ, ನಮ್ಮನೆಯವ್ರು ಏನಾದ್ರು ಪಾಪ ದೇವ್ರಂತವ್ರು, ಅವ್ರು ಇರೋ ಸತ್ಯನೇ ಹೇಳಿದಾರೆ. ಅವ್ರು ಯಾವತ್ತೂ ಸುಳ್ಳು ಹೇಳಿಲ್ಲ. ನನ್ನ ಶಕ್ತಿ ಏನಂತ ತಿಳಿಸ್ಕೊಟ್ಟಿದ್ದಾರೆ ನಿಮ್ಮ ತಾಯಿ, ನಿಮ್ಮ ಅಕ್ಕ ಅಂತೂ ನನ್ನ ಬಲ ಏನು ಅಂತ ತಿಳಿಸ್ಕೊಟ್ಟಿದ್ದಾರೆ. ಅಂದಿರೋ ಒಂದೊಂದು ಮಾತಿಗೆ ಈ ರೀತಿ ಹೇಳಿರುತ್ತೇನಪ್ಪ ಅಂತ ಹೇಳ್ತಾರೆ. ನಿನ್ನ ಯೋಗ್ಯತೆ ಏನು ಅಂದ್ರೆ ನಾನೊಬ್ಬ ಅಯೋಗ್ಯ, ನಿನ್ನ ಹತ್ರ ಏನಿದೆ, ನಾನೊಬ್ಬ ಬಡವ. ನೋಡಿ, ಇದನ್ನ ಈ ರೀತಿ ಹೇಳ್ತಿದ್ದಾರೆ ಆ ಮಗು ಹತ್ರ. ಮರೆಯಲಾರದ ಒಂದು ನೋವು ಇವತ್ತಿಗೂ ಹೇಳ್ತಾರೆ. ಆ ದುಡ್ಡು ಇದ್ದರೇನೆ ಸಾಧಿಸ್ಕೊಂಡಿದ್ದಾರೆ. ನೋಡಿ, ಅವತ್ತು ಆ ಮನೆಯವರು ಈ ತರದ ಎಷ್ಟೋ ಕಥೆಗಳನ್ನ ನೋಡಿದ್ದಾನೆ ಮಕ್ಕಳೇ. ಬಟ್ ಅದನ್ನ ಕೆಲವರು ಚಾಲೆಂಜ್ ಆಗಿ ತಗೊಂಡು ಕ್ರ್ಯಾಕ್ ಮಾಡ್ಬಿಟ್ಟಿದ್ದಾರೆ. ಬಿಕಮ್ ಸಮಥಿಂಗ್. ಈಸ್ ಒಂದು $4 billion ಎಂಪೈರ್ ಅಂದ್ರೆ ಒಂದು ಇವತ್ತಿನ ಲೆಕ್ಕಕ್ಕೆ ಒಂದು 35,000-40,000 ಕೋಟಿ ಆ ಕಂಪನಿಗಳ ಜೊತೆ ಒಡನಾಟ, ಅಡ್ವೈಸರು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಇನ್ನೊಂದು ಅದು ಬೇರೆಯೇ ಇದೆ ಬಿಡಿ. ತನ್ನದೇ ಒಂದು ಫಡ್ಜ್ ಕಂಪನಿ ಎಲ್ಲ, ಒಂದು ಫಂಡಿಂಗ್ ಕಂಪನಿ ಎಲ್ಲ ಮಾಡಿದ್ದಾರೆ. ದೊಡ್ಡ ದೊಡ್ಡ ಕಂಪನಿಗಳಿಗೆ ಫಂಡಿಂಗ್ ಮಾಡುವಷ್ಟರ ಮಟ್ಟಕ್ಕೆ. ಬ್ಯೂಟಿಫುಲ್ ಜರ್ನಿ. ಇವತ್ತಿಗೂ ನೋವಿಂದ ಹೇಳ್ತಾರೆ. ಅದಕ್ಕೆ ಹೇಳ್ತಿದ್ದಾನೆ, ನಮ್ಮ ಗುರುಗಳು ಹೇಳ್ದ ಹಾಗೆ, ಅಮ್ಮ ಕೂಡ ಅನ್ನಂ ಪೆಟ್ಟದ್ದು, ಅಮ್ಮ ಕೂಡ ಅನ್ನ ಇಡೋಲ್ಲ ಕರೆದು, ಅಮ್ಮಾಯಿ ಕೂಡ ಪಕ್ಕದಲ್ಲಿ ಬರೋಲ್ಲ, ಕೊಡಲ್ಲ, ಮಾಡೋಲ್ಲ, ನೋಡಲ್ಲ. ದಯಮಾಡಿ ಹೇಳ್ತೀನಿ, ಸ್ವಲ್ಪ ಉಳಿತಾಯ ಮಾಡ್ಕೊಳ್ಳಿ, ಉಳಿಸಿಟ್ಕೊಂಡು. ನಿಮ್ಮ ಮಗಳು ಕೂಡ ನಿಮ್ಗೆ ಮರ್ಯಾದೆ ಕೊಡಲ್ಲ, ನಿಮ್ಮ ಮಗ ಕೂಡ ಮರ್ಯಾದೆ ಕೊಡಲ್ಲ. ನೋಡು, ಅವ್ರು ನೋಡಿ, ಇವ್ರು ನೋಡು ಅನ್ನತಕ್ಕಂಥ ಭಾವಾರ್ಥದಲ್ಲಿ ಮಾತಾಡ್ಬಿಡ್ತಾನೆ. ಇಷ್ಟಕ್ಕೂ ಜಾಲಿ ಮೇಜೈ. ಏನು ಮಾಡಬೇಕೆಂದರೂ ಕೇಳ್ಕೊಂಡು ಮಾಡಿ, ನಿಮ್ಮ ಶಕ್ತಿಗಳನ್ನ ತಿಳ್ಕೊಂಡು ಮಾಡಿ, ನಿಮ್ಮ ಜಾತಕ ಪರಿಶೀಲಿಸಿ. ತುಂಬಾ ದೊಡ್ಡ ದೊಡ್ಡವರ ಹಿಂದ್ಗಡೆ ಅಲ್ಲೊಂದು ವೈದಿಕ ಹಿರಿಯರ ಆಶೀರ್ವಾದ ಆಯ್ತು. ಇವತ್ತಿಗೂ ತುಂಬಾ ದೊಡ್ಡ ದೊಡ್ಡವರು ನೀವು ನೋಡಿಬೇಕಾದ್ರೆ ಅಲ್ಲೊಂದು ದೇವಿ ಶಕ್ತಿ, ದೈವ ಶಕ್ತಿಯ ಜೊತೆಲಿ ನಿಂತಿರ್ತಾರೆ. ಅವರು ನಿಮಗ್ ಗೊತ್ತಿಲ್ಲ ಅಷ್ಟೇ, ಅಲ್ಲೊಂದು ಗುರು ಇರ್ತಾರೆ. ಬಿದ್ದು ಬಿಟ್ಟು ಖರ್ಚು ಮಾಡಿ ಇಲ್ದಿದ್ದೆಲ್ಲ ಶೋಕಿ ಮಾಡಿಕೊಂಡು ಆ ಕಾರು ಈ ಕಾರು ಅದು ಇದು ಆಳತೆಗೆ ಮೀರಿ ಚಾಚಬೇಡಿ. ನನ್ನ ಮಾತು ಕೇಳಿ. ಓ ಪ್ರಿನ್ಸ್ ಮಂಚ, ಈ ತರದೆಲ್ಲ ಮಾಡ್ಕೊಳಕ್ ಹೋಗ್ತದೆ. ಎಚ್ಚರಿಕೆ. ದಯಮಾಡಿ ಯೋಚಿಸಿ. ಈ 6 ವರ್ಷಗಳ ಕಾಲ ನಿಮ್ಮ ಹತ್ರ ದುಡ್ಡಿಲ್ಲ, ದುಡ್ಡು ಹೇಳೋದದೆ. ನೀನ್ ಸ್ವಲ್ಪ ಇವತ್ತು ಉಳಿಸಿಟ್ಕೋ, ಜೀವನ ಪರ್ಯಂತ ನಿನ್ನನ್ನ ಕೆಳಗಡೆ ಬೀಳದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ನಿನ್ ಜೊತೆ ನಾನು ಬರೋಲ್ಲ, ನಿನ್ನ ಬದುಕಿರುವವರೆಗೂ. ಸಾತ್ತರೂ ಕೂಡ ನಿನಗೆ ಒಂದು ಅಂತ್ಯೇಷ್ಟಿ ಸಂಸ್ಕಾರ ನಡೆಯೋದು ನೋಡ್ಕೋತೀವಿ. ಹೆಂಗ್ ಬದುಕ್ದ ಗೊತ್ತಾ ನಮ್ಮಪ್ಪ ಅಂತ ಮಾಡ್ತಾರೆ, ನಮ್ಮ ಅಣ್ಣ ಹೆಂಗ್ ಬದುಕ್ದ ಗೊತ್ತಾ ಅಂತ ಮಾಡ್ತಾರೆ.
ಮಾಡಿದ್ವಲ್ಲ, ನಮ್ಮ ಹತ್ರ ಇದ್ದಾಗ ದುಡ್ಡಲ್ಲಿ ಒಂಚೂರು ಕೊಟ್ಟಿದ್ವಿ, ಮಾಡಿದ್ವಿ, ನೋಡಿದ್ವಿ ಅಲ್ವಾ. ಬರ್ತಾರೆ ಯಾರೋ 5 ಜನ ಬರ್ತಾರೆ, ನಮಗೋಸ್ಕರ ನಿಂತು ಅಲ್ಲೊಂದು ಸಂಸ್ಕಾರ ಮಾಡ್ತಾರೆ. ಅದನ್ನ ತಿಳ್ಕೊಳ್ದೆ ನೀವು ಇವತ್ತಿಗೆ ಜಾಲಿ. ನಾನು ನೋಡಿದ್ದಾನೆ, ಕಡಿಮೆ ಅಂದ್ರು 10 ಲಕ್ಷ ಜಾತಕಗಳ ಪರಾಮರ್ಶೆಯಿಂದ ಹೇಳ್ತಿದ್ದಾನೆ ಮಕ್ಕಳ. ಪ್ರತಿಯೊಬ್ಬರಿಗೂ ಅದನ್ನ ಕೈ ಹಿಡಿದು ಹೇಳಿದ್ದಾನೆ, ಈ ತರದ್ ಮಾಡ್ಕೊಳ್ಳಿ, ಈ ತರದ್ ನೋಡ್ಕೊಳ್ಳಿ. 99% ಜನ ಆ ದೃಢತೆ ಇಲ್ಲದೆ ಮಾಡಿಕೊಂಡು, ವಿವೇಚನೆ ಇಲ್ಲದೆ ತೋರಿಸ್ಕೊಂಡು, ಹೇಳ್ಕೊಂಡು ಕಣ್ಣೀರ್ ಹಾಕಿರ್ತಕ್ಕಂಥದ್ದು. ಇವತ್ತಿನ ಹೆಣ್ಮಕ್ಳಿಗೆ ಹೇಳ್ತಾನೆ ಮಕ್ಕಳೇ, ನೀವು ದುಡ್ದಿಲ್ಲ, ನಿಮ್ ಗಂಡ ನಿಮ್ಗೆ ಮರ್ಯಾದೆ ಕೊಡಲ್ಲ, ನಿಮ್ ತಂದೆನೂ ಮರ್ಯಾದೆ ಕೊಡಲ್ಲ. ಹೌದು, ನಮ್ಮ ಮನೆ ಮಕ್ಕಳಿಗೆ ನೇರವಾಗಿ ಹೇಳ್ತಾನೆ, ವಾಟ್ ಆರ್ ಯು ಡೂಯಿಂಗ್? ಅರ್ನ್ ಮಾಡ್ತಿದ್ದೀರಾ, ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸಿ ಅಂತಾನೆ. ಎಷ್ಟು ದುಡಿತಿದ್ದೀರಲ್ಲ, ಸ್ಯಾಲರಿ ಸ್ಲಿಪ್ ತೋರಿಸಿ, ಎಷ್ಟು ಉಳಿತಾಯ ಮಾಡಿದಿರಿ ಹೇಳಿ ಅಂತ. ಸತ್ಯವಾಗ್ಲೂ ತಂದೆ ಸ್ಥಾನದಲ್ಲಿ, ಮಾವೇನ್ ಸ್ಥಾನದಲ್ಲಿ, ದೊಡ್ಡಪ್ಪನ ಸ್ಥಾನದಲ್ಲಿ, ಚಿಕ್ಕಪ್ಪನ ಸ್ಥಾನದಲ್ಲಿ, ಮಾವೇನ್ ಸ್ಥಾನದಲ್ಲಿ, ಭಾವನ ಸ್ಥಾನದಲ್ಲಿ ಖಂಡಿತ ಕೇಳ್ತಾನೆ, ಎಷ್ಟು ಉಳಿತಾಯ ಮಾಡಿದ್ರಿ? ಅಟ್ಲೀಸ್ಟ್ ಅದನ್ನ ಸದುಪಯೋಗ ಮನೆಗೋಸ್ಕರ ಆದ್ರೂ ಮಾಡ್ಕೊಂಡಿದ್ದೀರಾ ಅಂತ. ಪ್ರತಿ ಹೆಣ್ಣು ದುಡಿಯಬೇಕೀಗ, ನಿಮಗೋಸ್ಕರ, ನಿಮ್ಮ ಆಸೆಗೋಸ್ಕರ, ನಿಮ್ಮ ಬಟ್ಟೆಗೋಸ್ಕರ, ನಿಮ್ಮ ಚಪ್ಪಲಿಗೋಸ್ಕರ, ನಿಮ್ಮ ನಾಳಿನ ಭವಿಷ್ಯತ್ತಿಗೋಸ್ಕರ ಉಳಿತಾಯ ಮಾಡಿ. ಸುಮ್ಮನೆ ಯಾರದೋ ಇಚ್ಛೆ. ಹುಟ್ಟು ನಿಮ್ಮ ಇಚ್ಛೆ ಅಲ್ಲ, ಸಾವು ನಿಮ್ಮ ಇಚ್ಛೆ ಅಲ್ಲ, ಬದುಕಾದ್ರೂ ನಿಮ್ಮ ಇಚ್ಛೆ ಅಂತ ಇರಬೇಕು. ನಮ್ಮ ಇಚ್ಛೆಯಿಂದ ಬಂದಿಲ್ಲ, ಅಟ್ಲೀಸ್ಟ್ ಇನ್ನೊಬ್ಬರ ಇಚ್ಛೆಗೆ, ಇನ್ನೊಬ್ಬರ ಕಂಟ್ರೋಲ್ಗೆ ಸಿಸ್ಟಮ್ನ ಕೊಡಬೇಡಿ. ಅವ್ರೇನೋ ಹೇಳಿದ್ರು, ನಿಮ್ ಮದುವೆ ಆಗೋಕೆ ಇಷ್ಟ ಇಲ್ವಾ? ಬೇಡ. ಯಾರೋ ಹೇಳ್ತಾರೆ ಸಾಲ ಮಾಡಿ ಮನೆ ಮಾಡಬೇಡಿ, ಯಾರೋ ಹೇಳ್ತಾರೆ ಸಾಲ ಮಾಡಿ ಕಾರ್ ತಗೋಬೇಡಿ. ಇವತ್ತು ಕರ್ನಾಟಕದಲ್ಲಿ 1 ಕೋಟಿ ಚಿಲ್ಲರೆ ಗಾಡಿಗಳು ಕ್ರಾಸ್ ಆಗ್ಬಿಟ್ಟಿದ್ದಾವೆ. 1.5 ಕೋಟಿ ಗಾಡಿಗಳು ಅಂತ ಹೇಳುತ್ತೆ ಡೇಟಾ. ಪ್ರತಿ ತಿಂಗಳು 20,000 ಗಾಡಿಗಳು ರಿಜಿಸ್ಟ್ರೇಷನ್ ಆಗ್ತಿದೆ. ಯೋಚನೆ ಮಾಡಿ ನೋಡಿ, ಪ್ರತಿ ತಿಂಗಳು ಅಂದ್ರೆ ವರ್ಷಕ್ಕೆ 2.5 ಲಕ್ಷ ಗಾಡಿಗಳು. ಇಟ್ ಇಸ್ ಆಡಿಂಗ್ ಅಪ್. ಒಂದೊಂದು ಗಾಡಿಗೂ ತಿಂಗಳಿಗೆ 10 ಲೀಟರ್ ಅಂದ್ರೆ ಲೆಕ್ಕ ಹಾಕೊಳ್ಳಿ, 25 ಲಕ್ಷ ಲೀಟರ್ ಪೆಟ್ರೋಲ್ ಬರ್ನ್ ಮಾಡ್ತಿರ್ತವೆ. ಇದು ನಡೀತಿರ್ತಕ್ಕಂಥದ್ದು. ಕಡಿಮೆ ಅಂದ್ರೆ 10 ಲೀಟರ್ ಮಾತ್ರ ನಾನು ಹೇಳ್ತಿರೋದು. ಜಾಗ್ರತೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಎಸ್, ಬ್ರಹ್ಮಯೋಗದ ಗರಜಕರ್ಣ. ದುಡ್ಡು ಬಗ್ಗೆ ಹೇಳ್ತಿದ್ದೆ. ದುಡ್ಡು ಯಾವಾಗಲೂ ಹೀಗೇನೆ, ಕಡೆವರೆಗೂ ಇರ್ತೀನೋ, ನಿನ್ನ ಕೆಳಗಡೆ ಬೀಳೋದು ಹಾಗೆ ನೋಡ್ಕೊ. ಅದು ಕೊಡೋ ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದು ಬೇರೆ. ನಿಜ ಹೇಳ್ತಾನೆ ಮಕ್ಕಳು. ನಿಮ್ಮ ಅಕೌಂಟಲ್ಲಿ ನನ್ನ ಅಜ್ಜ ಹೇಳ್ಕೊಟ್ಟಿತ್ತು, ಹೇಗಾದ್ರೂ ಮಾಡಿ 1 ಲಕ್ಷ. ಅವತ್ತು 1 ಲಕ್ಷ ಡೆಪಾಸಿಟ್ ಇಟ್ಟರೆ ನನ್ನ ಅಜ್ಜನ ಕಾಲದಲ್ಲಿ ನೀವು ನಂಬೋಲ್ಲ, 1,500 ರೂಪಾಯಿ, 1,200 ರೂಪಾಯಿವರೆಗೂ ಬಡ್ಡಿ ಬರುತ್ತೆ. 1.2 ಸಮಥಿಂಗ್ ಪ್ರತಿ ತಿಂಗಳು. ಆಮೇಲೆ ಅಜ್ಜ ಹೇಳಿದ್ರು, ಬೆಳೀತಾ 10 ಲಕ್ಷ ಎತ್ತಿಡು ಅಂತ. ನಿನ್ನನ್ನು ಕಷ್ಟಕಾಲಕ್ಕೆ ಕಾಪಾಡುತ್ತೆ, ಅದೇ ಕಾಪಾಡೋದು, ಇನ್ಯಾರು ಬರೋಲ್ಲ ಅನ್ನತಕ್ಕಂಥದ್ದು. ನೀವು ಉಳಿತಾಯ ಮಾಡಿ ನೋಡಿ.
ಈ ಉಳಿತಾಯ ಮಾಡೋದು ಎಲ್ಲಾ ರಾಶಿಗೂ ಬರೋಲ್ಲ. ಟಾಪ್ 2 ರಾಶಿಗಳಿದೆ ಇವ್ರ ಹತ್ರ. ಮನಿ ಮ್ಯಾನೇಜ್ಮೆಂಟ್ ಕಲಿಬೇಕು ಅಂದ್ರೆ ಒಬ್ರು ಎಡಗಡೆ ಒಬ್ರು ಬಲಗಡೆ, ಈ 2 ರಾಶಿಯವ್ರನ್ನ ಇಟ್ಕೊಂಡು ನೋಡಿ. ನೀವು ಅರ್ಧ ಗೆದ್ದಾಗಿ, ಅರ್ಧ ಸೇವಿಂಗ್ಸ್ ಮಾಡೋದೇ ನೀವು, ಅರ್ಧ ಉಳಿತಾಯ ಮಾಡೋದೇ ನೀವು. ಒಂದು ಬ್ರ್ಯಾಂಡ್, ಒಂದು ಮಾಸು, ಇನ್ನೊಂದು ಕ್ಲಾಸು. ಎಸ್, ಎಲ್ಲಿದ್ದರೂ ಉಳಿತಾಯ ಪಾಠ, ಉಳಿತಾಯ ಅನ್ನೋದು ಇವ್ರ ಜೇಬಲ್ ದುಡ್ಡಿರುತ್ತೆ ಮಕ್ಕಳು. ನಾನು ಚಾಲೆಂಜ್ ಮಾಡ್ತೇನೆ, ಇಟ್ಸ್ ಮೈ ವರ್ಡ್. ದುಡ್ಡಿಲ್ದೆ ರಾಶಿಗಳು ತುಂಬಾ ಇದ್ದಾರೆ, ಉಳಿತಾಯ ಮಾಡದೇ ಇರೋ ರಾಶಿಗಳಿದ್ದಾರೆ. ಆದ್ರೆ ಉಳಿತಾಯ ಇವರ ಹತ್ರ ಇರುತ್ತೆ ಸಂವೇರ್ 100%. ಒಂದು ಕನ್ಯಾ ರಾಶಿ ನಿಮ್ ಪಕ್ಕದಲ್ಲಿ ಇಟ್ಕೊಂಡು ನೋಡಿ. ದ ಮನಿ ಮ್ಯಾನೇಜ್ಮೆಂಟ್ ದಟ್ ಟೀಚಸ್ ಯು. ಟಾಪ್ ನಂಬರ್ 3 ಇದು ಕನ್ಯಾ ರಾಶಿ. ಅವ್ರಿಗೆ ಹೆಂಗ್ ಖರ್ಚು ಮಾಡೋದು ಗೊತ್ತು, ಆದ್ರೆ ಹೆಂಗೆಲ್ಲ ಖರ್ಚು ಮಾಡುವುದಿಲ್ಲ ನೆನಪಿಟ್ಟುಕೊಳ್ಳಿ. ಹೇಗೇಗೋ ಖರ್ಚು ಮಾಡುವುದಿಲ್ಲ ನೆನಪಿಟ್ಕೊಳ್ಳಿ. ಉಳಿತಾಯ, ಫ್ಯೂಚರ್, ಸೇವಿಂಗ್ಸ್. ಅವ್ರಿಗೊಂದು ಕಣ್ಣು ಆ ದುಡ್ಡಿನ ಮೇಲೆ ಇದ್ದೇ ಇರುತ್ತೆ. ಎಷ್ಟು ಉಳಿತಾಯ. ತಿಂತಾರೆ, ಒಳ್ಳೆ ಊಟ ತಿಂತಾರೆ, ಒಳ್ಳೆ ಬಟ್ಟೆ ತಿಂತಾರೆ. ದಿನ ಹೋಟ್ಲಿಗೆ ಹೋಗ್ತೀನಲ್ಲ, ತಿಂಗಳಿಗೊಮ್ಮೆ ಹೋಟ್ಲಿಗೆ ಹೋಗಿ ತಿಂತಾರೆ, ಖರ್ಚು ಮಾಡ್ತಾರೆ. ಇಷ್ಟು ದೊಡ್ಡ ಕೇಕ್ ತಗೊಳ್ಳಲ್ಲ, ಒಂದು ಕೇಕ್ ತಿಂತಾರೆ. 100%. ಸ್ವಲ್ಪ ಬಂಗಾರ ನಾವು ಉಳಿಸೋದ್ರಲ್ಲಿ ಕನ್ಯಾ ರಾಶಿಯವ್ರು ಮೀರಿದವ್ರಿಲ್ಲ. 100%. ದಟ್ಟು ಅಕ್ಕಸಾಲಿಗ ಕೂಡ ನನ್ನ ಹತ್ರ ಇರುತ್ತೋ ಇಲ್ವೋ, ಇವ್ರ ಹತ್ರ ಒಂದು ಆಂಟಿಕ್ ಗೋಲ್ಡ್ ಇದ್ದೇ ಇರುತ್ತೋ, ಹೌದು ಅಲ್ವೋ ಹೇಳಿ ಕನ್ಯಾ ರಾಶಿಯವರು. ಐ ಆಮ್ ಡಿಫ್ರೆಂಟ್. ಇವರ ಹತ್ರ ಇರುತ್ತೆ ಬಂಗಾರ, ಕನ್ಯಾ ರಾಶಿಯವರ ಹತ್ರ. ನನ್ಗೊಬ್ರು ಆತ್ಮೀಯರು ತುಂಬಾ ದೊಡ್ಡ ಒಂದು ರಾಜಕೀಯ ನೇತೃತ್ವದಲ್ಲಿದ್ದಾರೆ, ಹೆಸರು ಹೇಳೋದಕ್ಕೆ ಇಷ್ಟ ಇಲ್ಲ. ಗುರುಜಿ ಇದು ನೋಡಿ ಗುರುಜಿ ಅಂತ ಒಂದು ವೆಂಕಟೇಶ್ವರ್ ಅಂತೂ ಒಂದು ಡೈಮಂಡ್ ಡಾಲರ್ ಇಲ್ಲಿಂದ ಹಿಂಗ್ ತೆಗೆದು ಹಿಂಗ್ ತೋರಿಸ್. ನನ್ನಪ್ಪ, ಆ 7 ಕೊಂಡಲವಾಡನ ಹತ್ರ ಕೂಡ ಇದೆಯೋ ಇಲ್ವೋ ಕನ್ಯಾ ರಾಶಿಯ. ಎಸ್, ನಿಮ್ಗೆ ಯಾವತ್ತಿಗೂ ದುಡ್ಡು ಕೊರತೆ ಬರೋಲ್ಲ. ನಾರಾಯಣ ಸ್ಥಿತ್ಯಂತರಂ ನೀವು. ಎಸ್, ನಿಮಗೆ ದೈವ ಕೊಟ್ಟಿರೋವಲ್ಲ, ನೀವು ಇವ್ರನ್ನ ಇಟ್ಕೊಳ್ಳಿ ಕನ್ಯಾ ರಾಶಿಯವನ್ನ. ಹೌ ಟು ಸೇವ್, ಅದನ್ನ ಸದುಪಯೋಗ ಹೇಗ್ ಮಾಡ್ಬೋದು ನೋಡಿ. ಇವರು ಭೂಮಿ ಮೇಲೆ ಹಾಕ್ತಾರೋ ಇಲ್ವೋ ಬಂಗಾರ ಬೆಳ್ಳಿ, ಅದರಲ್ಲಿ ಇಟ್ಟಿರ್ತಾರೆ. ಇವ್ರ ಹತ್ರ ಕಲಿಬೋದು ನೀವು. ಹಳೆ ಬಂಗಾರವನ್ನೆಲ್ಲ ಕರಗಿಸಿ ಹೊಸ ಬಂಗಾರವನ್ನ ಹೇಗ್ ಮಾಡ್ಕೊಳ್ಳೋದು, ಅದರಲ್ಲೇ ಸೇವ್ ಮಾಡ್ಕೊಳ್ಳೋದು, ಹೆಂಗೋ ಮಾಡ್ತಾರೆ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಕನ್ಯಾ ರಾಶಿಯವ್ರ ಪಕ್ಕದಲ್ಲಿದ್ರೆ ಬಂಗಾರ ಕೊರತೆನೇ ಇಲ್ಲ. ಬಂಗಾರ ಸೇವ್ ಮಾಡ್ಬೇಕಾ, ಬಂಗಾರ ಉಳಿತಾಯ ಮಾಡ್ಬೇಕಾ, ನೀವು ಕನ್ಯಾ ರಾಶಿಯವನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಅದ್ರಲ್ಲಿ ಸೇವ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಇವ್ರ ಪಕ್ಕ ಒಂದು ಬಂಗಾರದ ಚೀಟಿ ಹಾಕಿಲ್ಲ ಅಂದ್ರೆ ಕೇಳಿ ಕನ್ಯಾ ರಾಶಿ. 1-2 ಉಂಗುರ ಎಕ್ಸ್ಟ್ರಾ ಇಲ್ಲ ಅಂದ್ರೆ ಕೇಳಿ. ಇವ್ರ ಹತ್ರ ದುಡ್ಡಿಲ್ಲ ಅಂದ್ರೆ ಮುಗಿದೋಯ್ತು. ಜಗತ್ತಿನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪೆರುಮಾಳ್, ವರದರಾಜ ಪೆರುಮಾಳ್ ಇವರು ಕನ್ಯಾ ರಾಶಿಯವರು. ಓ, ಮಹಾಲಕ್ಷ್ಮಿ ಕೂಡ ಆ ಮನೆಗೆ ಬಂದಾಗ ನೀಚತ್ವ ಬರ್ಬೋದು, ಆದ್ರೆ ಬುಧನ್ ಜೊತೆ ಸೇರಿದ್ರೆ ವಿಪರೀತ ರಾಜಯೋಗವಾಗಿ ಉಚ್ಚಿಷ್ಟ ಗಣಪತಿ ತರ ಅಂಥದೊಂದು ತಾಕತ್ತು ದುಡ್ಡಿನ ವಿಚಾರದಲ್ಲಿ ಇದಾರೆ. ಇನ್ನೂ 2 ರಾಶಿಗಳು. ಕನ್ಯಾ ರಾಶಿಯವ್ರ ಬಗ್ಗೆ ಹೇಳಿದ್ ನಿಜನಾ ಇಲ್ವಾ, ಇವ್ರ ಹತ್ರ ದುಡ್ಡು ಇರುತ್ತಾ ಇಲ್ವಾ, ದುಡ್ಡಿನ ಬಗ್ಗೆ ಇವ್ರ ಹತ್ರ ಕೇಳಿ ನೋಡಿ. ದೇ ನೋ, ಹೆಂಗೆಂಗೋ ಬಿಸಾಕಲ್ಲ, ಹೇಗೆಗೂ ಖರ್ಚು ಮಾಡಲ್ಲ, ವೇಸ್ಟ್ ಮಾಡೋಲ್ಲ. ಇವರು ಕೊಟ್ಟಿರೋ ಒಂದು ಗಿಫ್ಟ್, ದೇ ನೋ ಅನ್ ಆರ್ಟ್ ಆಫ್ ಸೇವಿಂಗ್ ಮನಿ. ಅಂಡ್ ಆಲ್ಸೋ ಆ ಸೇವಿಂಗ್ ಮನಿಯಿಂದಲೇ ಒಂದು ರೆಗ್ಯುಲರ್ ಆಗಿ ಆದಾಯ ಬರುವ ಹಾಗೆ ಮಾಡಿಕೊಳ್ಳುವ ಒಂದು ತಾಕತ್ತು ಇವರಿಗಿರುತ್ತೆ. ಬ್ಯೂಟಿ ಆಫ್ ದ್ಯಾಟ್. ಕಾಯ್ತಿರ್ತಾನೆ ಎಷ್ಟು ಜನ ಕನ್ಯಾ ರಾಶಿಯವರು. 2 ರಾಶಿಯವ್ರು ಯಾರು ಅಂತ ಕಾಯ್ತಿರ್ತಾರೆ. ಹೌದು, ಇವರು ನಾ ಹೇಳ್ತೀನಲ್ವಾ, ಒಬ್ಬರಿಗೆ ಮೀರಿದ ಒಬ್ಬ ಗುರುಗಳು. ಋಷಿ, ಮಹರ್ಷಿ, ರಾಜರ್ಷಿ ಈ ತರ ಹೇಳ್ಕೊಂಡು ಬರ್ತೇವಲ್ವಾ, ಆ ರೀತಿಯ ಒಂದು ತಪಸ್ವಿಗಳು ಇದ್ದಾರೆ. ಅವರೆಲ್ಲರ ಬಗ್ಗೆ ಮಾತಾಡೋಣ. ಇವತ್ತಿನ ದಿನ ಭವಿಷ್ಯ ಬಂದ್ಬಿಡೋಣ. ಪೂರ್ವಭಾದ್ರ ನಕ್ಷತ್ರ, ಗುರು ನಕ್ಷತ್ರ. ಆ ಗುರು ನಕ್ಷತ್ರದಲ್ಲೇ ವಿಶೇಷವಾಗಿ ಮಿಥುನದಲ್ಲಿತ್ತು. ಚಂದ್ರನ ಮೇಲೆ ನೋಟ. ಸೊ ಆ ರಾಹುವಿನ ದೌರ್ಬಲ್ಯ ಕಡಿಮೆ ಮಾಡತಕ್ಕಂತ ಇವತ್ತೊಂದು ಭೀತಿಯನ್ನ, ಒಂದು ಆತಂಕವನ್ನ ಕಡಿಮೆ ಮಾಡತಕ್ಕಂತ ಒಂದು ಪ್ರಭಾವ ವಿಶೇಷವಾಗಿ. ಮೇಷರಾಶಿ.
ಚಂದ್ರ ಲಾಭದಲ್ಲಿ ಗುರುಸಾರದಲ್ಲಿದ್ದು ಆ ಗುರುವನ್ನೇ ಚಂದ್ರನನ್ನೇ ಗುರು ದೃಷ್ಟಿ ಇರೋದ್ರಿಂದ ಗುರುಚಂದ್ರ ಯೋಗ. ರಾಹುವಿನ ಹುಳಿ ಇದ್ರೂ ಕೂಡ ಕಷ್ಟಪಡ್ತೀರಿ, ಅವನೊಂಚೂರು ಗಾಬರಿ ಪಡಿಸೋ ಮನುಷ್ಯ. ಹಿಂಗಂತೆ ಹಾಗಂತೆ ಈ ಎಕ್ಸೈಟ್ಮೆಂಟ್ ಮಾಡ್ತಾರೆ ನೋಡಿ, ಬೆದರು ಬೀಳೋದು. ಹೀಗೆ ಏನಿದೆ ಗೊತ್ತಾ, ಕೆಲವರು ತುಂಬಾ ಆಕರ್ಷಣವಾಗಿ ಕಾಣಿಸ್ತಾ ಇರ್ತಾರೆ. ಎಲ್ಲಿದ್ರು ಮನೆಗೆ ಹೋಗಿ ಬಂದ್ರೆ ಸಾಕು ದೃಷ್ಟಿ, ಫಂಕ್ಷನ್ಗೆ ಹೋಗಿ ಬಂದ್ರೆ ಸಾಕು ದೃಷ್ಟಿ, ಹೊರಗಡೆ ಹೋಗಿ ಬಂದ್ರೆ ಸಾಕು ದೃಷ್ಟಿ ತೆಗಿತಲೇ ಇರ್ತಾವ ನೋಡಿ. ಆ ಭಾವಗಳು ಚಂದ್ರ ರಾಹು ಸೇರಿದ್ರೆ ಅದಕ್ಕೆ ಅಶ್ವಿನಿ, ಮಖ, ಮೂಲ, ಶತಭಿಷ, ಆರುದ್ರ, ಆಮೇಲೆ ಸ್ವಾತಿ, ಇವ್ರು ಎಲ್ಲಿದ್ರು ಆಕರ್ಷಣೆ ನಿಮ್ಮನ್ನ ನೋಡಿದ್ರೇನೆ. ಅದಕ್ಕೆ ಅವ್ರಿಗೆ ಆಗಾಗ ಒಂದು ರಾಹು ರಕ್ಷಾ ಕವಚ ಹಾಕೊಳ್ಳಿ ಅಂತ ಹೇಳ್ತಿರ್ತಾರೆ. ಸೊ ಇವತ್ತಂತ ಒಂದು ಛಾಯೆ, ಎಲ್ಲಿದ್ದರೂ ಆಕರ್ಷಣೆ. ಬ್ಯೂಟಿಫುಲ್ ಡೇ, ಇಟ್ ರನ್ಸ್. ಗಾಬರಿ ಏನೋ ಆಗ್ಬೇಡಿ, ಎಕ್ಸೈಟ್ಮೆಂಟ್ ಏನೋ ಆಗ್ಬೇಡಿ, ಎವ್ರಿಥಿಂಗ್ ಇಸ್ ಫೈನ್. ವೃಷಭ ರಾಶಿ ಚೆನ್ನಾಗಿದೆ. ಟೀಚಿಂಗ್, ಪ್ರೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸಗಳು ಅದ್ಭುತವಾಗಿ ಕಟ್ಟತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಮಿಥುನ ರಾಶಿ ಗೈಡೆನ್ಸ್ ಮಾಡತಕ್ಕಂಥದ್ದು, ಇನ್ಶೂರೆನ್ಸ್ ಸೆಕ್ಟರ್, ಫೈನಾನ್ಸ್ ಸೆಕ್ಟರ್, ಸರ್ವಿಸ್ ಸೆಕ್ಟರ್, ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ದಿನ. ಆದರೆ ನಿಮಗೆ ನೆರಳು ಕೊಡುವ ಮರಕ್ಕೆ ನೆರಳಿರುವುದಿಲ್ಲ, ಎಲ್ಲೋ ಒಂಟಿ ಅನ್ಸುತ್ತೆ. ಎಲ್ರಿಗೂ ಇದ್ದೇನೆ ಗುರುಗಳೇ, ಮನೆಯವ್ರಿಗಿದ್ದೇನೆ, ಕುಟುಂಬಕ್ಕಿದ್ದೇನೆ, ಗೈಡೆನ್ಸ್ ಮಾಡ್ತಾನೆ, ಎಲ್ರಿಗೂ ಕೈ ಹಿಡಿತಾನೆ ಗುರುಗಳು. ಅದಾಗೆಯೇ ಕೆಲಸ ಮುಗಿದ ಮೇಲೆ ಕೊಡೆನ ಮೂಲೆನಲ್ಲೇ ಎತ್ತಿಡೋದು. ಇಂಥದ್ದೊಂದು ಭಾವ. ಫಸ್ಟ್ ಮಾಡೋ ಕೆಲಸ, ಒಬ್ಬ ಕಣ್ಣಿಲ್ಲದ ವ್ಯಕ್ತಿಗೆ ಕಣ್ಣು ಬಂದ ತಕ್ಷಣ ಮಾಡೋ ಕೆಲಸ ಏನ್ ಗೊತ್ತಾ? ಊರ್ಗೋಲನ್ನ ಬಿಸಾಕೋದೆ. ನೆನಪಿಟ್ಟುಕೊಳ್ಳಿ. ಗಮನಿಸೋಣ, ಯಾರಿಗಾದ್ರೂ ಕಾಲಕ್ಕೆ ಪೆಟ್ಟು ಬಿದ್ದಿರುತ್ತೆ, ಡಾಕ್ಟರ್ಗಳೇನೋ ಕೊಟ್ಟಿರ್ತಾರೆ ಹಿಂಗೆ ಸ್ಟ್ಯಾಂಡ್, ಕಾಲ್ ಚೆನ್ನಾಗಿದೆ ಎತ್ತಿ ಬಿಸಾಕೋದೆ ಅದು. ಇದು ಸತ್ಯ. ಮಿಥುನ ರಾಶಿಯವ್ರು ನಿಮ್ಗೆ ಹಾಗೆ, ಅವೆಲ್ಲ ತಲೆ ಕೆಡ್ಸ್ಕೋಬೇಡಿ. ಯು ಜಸ್ಟ್ ಮೂವ್ ಆನ್. ನಿಮ್ ಪಾಡಿಗೆ ನಿಮ್ ಕೆಲಸ ಮಾಡ್ತಕ್ಕಂಥದ್ದು ಮಾಡಿ. ಕರ್ಕಾಟಕ ರಾಶಿ ಚಂದ್ರ ಗುರುಸಾರದಲ್ಲಿದ್ದು, ಗುರು 12ನೇ ಮನೆ, ಒಳ್ಳೇದು ಖರ್ಚು. ದಾನ, ಧರ್ಮ, ಪೂಜೆ, ಸಂಕಲ್ಪ, ಇದಕ್ಕೆ ಖರ್ಚಾಗ್ತಕ್ಕಂಥದ್ದಾಗುತ್ತೆ. ಓಡಾಟ, ಆಕಸ್ಮಿಕ ಪುಣ್ಯ ಕಾರ್ಯಗಳು, ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು, ಹಿರಿಯರ ಆಗಮನ, ಈ ರೀತಿ. ಮಗುವಿನ ಆರೋಗ್ಯ, ಚಿಕ್ಕ ಮಕ್ಕಳಿದ್ರೆ ಮನೆಯಲ್ಲಿ ಮಕ್ಕಳ ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಇರಲಿ. ತುಂಟು ಮಕ್ಕಳಿದ್ರೆ ಎಲ್ಲೇ ಮೀರಿ ಬಿಡ್ತಾರೆ. ಇನ್ನು ಸಿಂಹರಾಶಿ ಬ್ಯೂಟಿಫುಲ್ ಡೇ. ಪೂರ್ವಭಾದ್ರ ನಕ್ಷತ್ರ, ತ್ರಯೋದಶಿ, ವಿಶೇಷ ಪ್ರದೋಷ, ಲಕ್ಷ್ಮೀ ಪ್ರದೋಷ, ಇವತ್ತು ಮಹಾಲಕ್ಷ್ಮಿ ಪ್ರದೋಷ, ಎಲ್ಲ ನಡೆಯುತ್ತೆ. ಇವತ್ತೇನೇನು ಕೆಲಸ ಮಾಡಬೇಕು, ಮಾತಾಡಬೇಕು, ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಬ್ರಹ್ಮಯೋಗದ ದಿನವೇ. ಪೂರ್ಣವಾಗಿ ಸಾಧನ, ಆಲೋಚನಾ, ವಿವೇಚನ, ನಿಮ್ಮಿಂದಲೂ ದಾರಿ, ನಿಮ್ಮಿಂದ ಅನ್ನ, ನಿಮ್ಮಿಂದ ನೆರಳು, ನಿಮ್ಮಿಂದ ಬದುಕು, ನಿಮ್ಮಿಂದ ಗೌರವ, ನಿಮಗೂ ಗೌರವ, ಅಂಥದ್ದೊಂದು ಸುಕರ್ಮ ಯೋಗ. ಕನ್ಯಾ ರಾಶಿ ಸ್ವಲ್ಪ ಖರ್ಚು, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಓಡಾಟಕ್ಕೋಸ್ಕರ ಆಗತಕ್ಕಂಥ ಒಂದು ಭಾವ ಇರುತ್ತೆ ಕನ್ಯಾ ರಾಶಿಯವರಿಗೆ. ತೊಂದರೆಗಳೇನೂ ಇಲ್ಲ. ಅರೆ, ನಮ್ ಕಡೆ ಒಂದು ಮಾತಿದೆ ಪುಟ್ಟ, ತಿನ್ನುವಾಗ ಉಣ್ಣುವಾಗ ಯೋಚಿಸಬಾರ್ದು. ದೇವ್ರು ಕೊಟ್ಟಿದ್ದಾನೆ, ತಿನ್ನಿ. ಅಯ್ಯೋ ನಾಳೆಗೆ, ಜೂ ಮುಂದಕ್ಕೆ, ಆ ಕೆಲಸ ಬೇಡ, ನಾಳೆ ಅನ್ನೋದು ಹಾಳು. ಇವತ್ತಿದೆಯಲ್ಲ, ದೈವ ಕೊಟ್ಟಿದೆ, ಇವತ್ತಿಗೆ ಬದುಕಿ. ಬೇರೆಯವ್ರೇನೋ ಹೇಳ್ತಾರೆ, ಬೇರೆದೇನೋ ಆಗುತ್ತೆ, ಇನ್ನೊಂದೇನೋ. ಫಸ್ಟ್ ಅದನ್ನ ಬಿಡಿ. ಇವತ್ತು ನಮ್ಮ ದೇಶದಲ್ಲಿ 50% ಬಂದಿರೋ ಪ್ರಾಬ್ಲಮ್ಗಳಿಗೆ ಮೂಲ ಕಾರಣ ಅಯ್ಯೋ ನಾಳೆಗೆ ಹಿಂಗೆ ಬಿಡಿ. ಊಟದಲ್ಲೂ ಕೂಡ ತಿನ್ನೋ ಊಟಕ್ಕೂ ಲೆಕ್ಕವಾ, ಅದರಲ್ಲೂ ಉಳಿತಾಯ ಮಾಡಕ್ ನೋಡ್ತೀರಾ? ಹೊಟ್ಟೆ ತುಂಬಾ ತಿನ್ನಿ, ಅಚ್ಚುಕಟ್ಟಾಗಿ ತಿನ್ನಿ, ರುಚಿಯಾಗಿ ತಿನ್ನಿ, ಪ್ರೋಟೀನ್ ಭರಿತವಾಗಿ ತಿನ್ನಿ, ಕಾರ್ಬೋಹೈಡ್ರೇಟ್ಸ್ ಪರವಾಗಿ ತಿನ್ನಿ. ನಿಮ್ಮ ಊಟಕ್ಕೆ ಲೆಕ್ಕ ಹಾಕ್ಲಿಕ್ಕೆ ಹೋಗ್ಬೇಡಿ. ಊಟಕ್ಕೆ ಮಡಿ ಇಲ್ಲ, ನೆನ್ಪಿಟ್ಕೊಳ್ಳಿ. ಅಂತ ವಿಶ್ವಾಮಿತ್ರರೇ ಒಮ್ಮೆ ತುಂಬಾ ಬರಗಾಲ, ಅಂತೆಂತ ಬರಗಾಲ ಅಲ್ಲ, ತುತ್ತಿಗೂ ಪರದಾಟ, ಹುಡುಕಾಡ್ತಾ ಹೋಗ್ತಾರೆ. ನೀವು ನಂಬಲ್ಲ. ಒಬ್ಬ ಕಟುಕ
ನಾಯಿ ಮಾಂಸ ನೆನ್ಪಿಟ್ಕೊಳ್ಳಿ, ಏನೂ ಸಿಗದೆ ನಾಯಿ ಮಾಂಸ ತಗೊಬಂದು ಕುಯ್ದು ತಿಂದು ಒಂದೆರಡು ಪೀಸ್ ಎಲ್ಲ ಬಚ್ಚಿಟ್ಟು ಆ ಮೂಳೆಗಳನ್ನ ಕಟ್ಬಿಟ್ಟಿರ್ತಾನೆ, ಒಂದಿಷ್ಟು ಮಾಂಸ ಇರುತ್ತೆ, ಅದನ್ನ ಗಂಟೆ ಕಟ್ಬಿಟ್ಟಿರ್ತಾನೆ, ಯಾರು ಕದಿಬಾರ್ದು, ಕದ್ರೆ ಹೋಗಿ ಇಟ್ಕೊಬಿಡೋಣ. ವಿಶ್ವಾಮಿತ್ರರು ಗೊತ್ತಾಗಿ ಹುಡುಕಾಡಿ ಮೆಲ್ಲಗ್ ಬಂದು ತೆಗಿಯೋವಾಗ ಸಿಕ್ಕಾಕೊಡ್ತಾರೆ. ಇದೇನ್ ಸ್ವಾಮಿಗಳೇ ತಾವ್ ಯಾರು ಅಂತ. ವಿಶ್ವಾಮಿತ್ರ ಇರೋ ತಿಂದ್ಬಿಡ್ತೀವಿ. ಏನ್ ಸ್ವಾಮಿ ವಿಶ್ವಾಮಿತ್ರರೇ, ನೀವು ಬ್ರಾಹ್ಮಣರು, ನೀವು ವೈದಿಕರು, ಗಾಯತ್ರಿ ಮಂತ್ರ ಹೇಳ್ಕೊಟ್ಟವ್ರು, ಲೋಕಕ್ಕೆಲ್ಲ ಪೂಜನೀಯರು, ನೀವು ಇದೇನಿದು ಕಟ್ಕೊಂಡ್ ಮನೆಗೆ ಬಂದ್ಬಿಟ್ಟು ಮೂಳೆ ಮಾಂಸ ತಿಂತಿದ್ದೀರಲ್ಲ ಅಂತ ಹಾಗೆ ಹೇಳಿದ ಮಾತು ವಿಶ್ವಾಮಿತ್ರರು. ದೇಹಕ್ಕೆ ಮಡಿ ಇಲ್ಲ, ಅರ್ಧಾಗ ಹೊಟ್ಟೆಗೆ ನಾಚಿಕೆನೆಲ್ಲ, ಸುಮ್ನಿರಲ್ಲೋ, ಬದುಕಿದ್ರೆ ಉಸಿರಿದ್ರೆ ಬ್ರಹ್ಮಲೋಕ, ಉಸಿರೇ ಇಲ್ಲ ಅಂದ್ಮೇಲೆ ಯಾವ ಬ್ರಹ್ಮಲೋಕ, 3 ಲೋಕ ಅಂತ. ನೀವು ಉಸಿರಿನಿಂದ ಇದ್ರೇನೆ ಈ ಗುರುಗಳು, ದೇವರು, ಬ್ರಹ್ಮರ್ಷಿ ಎಲ್ಲ. ನೀವು ಉಸಿರಾಗಿರೋದನ್ನ ನೋಡಿ ಫಸ್ಟ್ ಅಂತ ಬ್ರಹ್ಮರ್ಷಿ ವಿಶ್ವಾಮಿತ್ರರ ಬಾಯಿಂದ ಬಂದ ಮಾತು. ಸುಮ್ನಿರೋ, ಕಳಗಳಗಳ ಅಂತ ಸುಮ್ನಿರೋ, ನನ್ನ ಮರ್ಯಾದೆ ಹೋಗುತ್ತೆ, ಏನೋ ಹಸ್ಕೊಬಿಟ್ಟಿದ್ದೀನಿ, ಇನ್ನೇನ್ ದಿಕ್ಕಿ. ಅದು ಬಂದು ಇಂಥ ಕಟ್ಕೊಂಡ್ ಮನೆಯಲ್ಲಿ ಕಟುಕ ಅಂದ್ರೆ ನಿಮ್ಗೆ ಗೊತ್ತಿದೆ. ಅವ್ರ ಮನೆಗೆ ಯಾರು ಕಾಲಿಡಲ್ಲ. ನಾಯಿ ಮಾಂಸ, ಅಯ್ಯೋ ಹಸ್ದಾಗ ಯಾವ ಮಾಂಸ ಆದ್ರೆ ಏನು, ಅದನ್ನ ಹೇಳ್ತಾರೆ ವಿಶ್ವಾಮಿತ್ರರು, ನೆನಪಿಟ್ಟುಕೊಂಡು. ಅದರಿಂದ ಉಣ್ಣೋದಕ್ಕೂ ತಿನ್ನೋದಕ್ಕೂ ಲೆಕ್ಕ ಹಾಕೊಂಡು ಕುತ್ಕೊಬಿಟ್ಟಿದ್ದಾರೆ ಈ ಲೋಕದಲ್ಲಿ. ಏನು ಅಂತ ಮಾಡೋದು. ಇದ್ದಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ. ಇದ್ದದ್ದಿದ್ದಾಗ ಇದ್ಕೊಳ್ಳೋಣ, ನಾವು ಬೇರೆಯವ್ರಿಗೆಲ್ಲ ಬೇಡ, ಅಚ್ಚುಕಟ್ಟಾಗಿ ತಿನ್ನೋಣ. ಬಾಳೆಯಲ್ಲಿ ತಿಂತಿದ್ದೀವೋ, ಸಿಲ್ವರ್ ತಟ್ಟೆಯಲ್ಲಿ ತಿಂತಿದ್ದೀವೋ, ಸ್ಟೀಲ್ ತಟ್ಟೆಯಲ್ಲಿ ತಿಂತಿದ್ದೀವೋ ಬೇಡ, ಪ್ರಸಾದ ಪ್ರಸಾದವೇ. ಇದನ್ನ ನೆನ್ಪಿಟ್ಕೊಂಡು ಹೋಗಿ. ಕನ್ಯಾ ರಾಶಿ ತುಂಬಾ ಕ್ಯಾಲ್ಕುಲೇಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಇನ್ನು ತುಲಾ ರಾಶಿ ವಿಶೇಷವಾಗಿ ಚೆನ್ನಾಗಿದೆ. ಗೌರವಂ, ಜಡ್ಜು, ಟೀಚರು, ಪ್ರೊಫೆಸರು, ಡಾಕ್ಟರು, ಅಡ್ವೈಸರು, ಅದ್ಭುತವಾಗಿರತಕ್ಕಂಥ ಒಂದು ದಿನ. ಚೆನ್ನಾಗಿದೆ ತುಲಾ ರಾಶಿಗೆ. ಗುರುವೇ ನೀವು, ದಾರಿ ತೋರಿಸುವಂತ ವ್ಯಕ್ತಿತ್ವ ನೀವು, ಎಲ್ರಿಗೂ ಅನ್ನ ಕೊಡುವಂತ ವ್ಯಕ್ತಿತ್ವ ನಿಮ್ಮದು. ನಿಮಗೋಸ್ಕರ ಸ್ವಾರ್ಥವಾಗಿ ಬದುಕೋದಿಲ್ಲ ನೀವು. ನಿಮ್ಮಲ್ಲಿ ಎಲ್ಲಿದ್ದರೂ ಆ ಧರ್ಮ ಪ್ರಜ್ಞೆ ಇರತಕ್ಕಂಥ ಭಾವ. ಯಾಕಂದ್ರೆ ಬುದ್ಧಿರ್ ಸ್ಥಾನವನ್ನ ಗುರು ನೋಡ್ತಕ್ಕಂಥದ್ದು ಇರುತ್ತೆ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ. ಗುರು ಅಷ್ಟಮ, ಬಟ್ ಸುಖ ಸ್ಥಾನವನ್ನ ನೋಡ್ತಾನೆ. ಬ್ಯೂಟಿಫುಲ್. ಸ್ವಲ್ಪ ಖರ್ಚುಗಳು, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಮನೆಯ ಮಕ್ಕಳ ವಿಚಾರದಲ್ಲಿ, ಜವಾಬ್ದಾರಿಗಳ ವಿಚಾರದಲ್ಲಿ ಒಂದು ತೊಳಲಾಟ ಇರುತ್ತೆ. ರಾಮ ಮಾತನಾಡುವುದಿಲ್ಲ. ನೆನ್ಪಿಟ್ಕೊಳ್ಳಿ, ರಾಮನ ಪಟ್ಟಾಭಿಷೇಕ ಆದಾಗ ವಾಪಸ್ ಬರ್ತಾರಲ್ವಾ, ಎಲ್ಲರಿಗೂ ನನ್ನ ರಾಮಚಂದ್ರ ಪ್ರಭು ಒಂದು ವಿಶೇಷ ಉಡುಗೊರೆಗಳನ್ನ ಕೊಡ್ತಾರೆ. ಜಾಂಬವಂತನಿಂದ, ವಿಭೀಷಣನಿಂದ, ಸುಗ್ರೀವನಿಂದ, ನಳ, ನೀಲ, ಒಬ್ಬೊಬ್ಬರ ಅಂಗದ ಕರೆದು ಗಿಫ್ಟ್ ಎಲ್ಲ ಆಗುತ್ತೆ. ಹನುಮ ಹಾಗೇ ನಿಂತಿರ್ತಾನೆ, ನನಗೇನು ಕೊಡುತ್ತೆ ನನ್ನ ದೊರೆ ಅಂತ. ನಂಬ್ತೀರಾ? ನನ್ನ ದೊರೆ ಏನಕ್ಕೆ ರಾಮರನ್ನ ರಾಮ, ಪ್ರಿಯ ರಾಮ ಅಂತ ಕರೆಯೋದು? ಪಟ್ಟಾಭಿರಾಮ ಅಂತೇವೆ, ಮರ್ಯಾದಾ ಪುರುಷೋತ್ತಮ. ಒಬ್ಬರಿಗೆ ಮರ್ಯಾದೆ ಕೊಡೋದು ಹೇಗೆ ಅಂತ ಕಲಿಬೇಕು ಅಂದ್ರೆ ರಾಮರಿಂದ ತಿಳ್ಕೋಬಹುದು ಅಂತ. ನನ್ನ ರಾಮ ಹನುಮರು ನೋಡ್ತಿದ್ರೆ, ಹನುಮರ ಹತ್ರ ಹನುಮರು ಹಿಂಗ್ ಬರ್ತಾರೆ, ಎಲ್ಲರೂ ಆಗ್ತಿದಲ್ವಾ, ಹನುಮರು ಬಂದ್ರೆ ಕಣ್ತುಂಬ ನೀರು, ಭಾವುಕರಾಗ್ಬಿಡ್ತಾರೆ. ನೀನು ಮಾಡಿದ ಸಹಾಯ ಜಗತ್ತು ಮರೆಯಬಹುದು, ಈ ಜಗತ್ತೇ, ಆದ್ರೆ ಈ ಚಕ್ರವರ್ತಿ ಮರೆಯೋಲ್ಲ. ಈ ಚಕ್ರವರ್ತಿಗಿಲ್ಲದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನ ರಾಮಪ್ರಭು. ಆದರೆ ನೀನು ಮಾಡಿದ ಸಹಾಯಕ್ಕೆ ನಾನೇನು ಕೊಡಲಾರೆ ಹನುಮ ಅಂದ್ಬಿಡ್ತಾರೆ, ಕಣ್ತುಂಬ ನೀರಿಟ್ಕೊಂಡು. ಹನುಮ ಕೂಡ ಆಶ್ಚರ್ಯಚಕಿತ. ಎಲ್ರಿಗೂ ಏನೇನೋ ಕಿರೀಟಗಳು, ರತ್ನಮಾಲೆಗಳು ಏನೇನೋ ಕೊಡ್ತಿದ್ರೆ, ನೀನು ಮಾಡಿದ ಈ ಸಹಾಯಕ್ಕೆ ನಾನು ಏನಾದ್ರೂ ಕೊಟ್ಟು ಬಿಟ್ರೆ ಅದಕ್ಕೆಲ್ಲೇ ಇಲ್ಲ ಹನುಮ, ನಿನಗೊಂದು ಕೊಡಬಲ್ಲೆ, ದಯಮಾಡಿ ಈ ನನ್ನ ಆಲಿಂಗನ ತಗೋ ಅಂತೇಳಿ ಹೃದಯ ತುಂಬಿ ಹಿಂಗೆ ಎಳ್ಕೊಂಡು ಹಿಂಗೆ ಅಪ್ಕೋತಾರೆ. ಇದಕ್ಕೆ ಮೀರಿದ್ ನಾನು ಕೊಡಲ್ಲ ಅಂತ. ಮರ್ಯಾದ ಪುರುಷೋತ್ತಮ, ಸ್ಥಿತಪ್ರಜ್ಞ ರಾಮ. ತುಂಬಾ ಜನಕ್ಕಂತ ಸ್ಥಿತಪ್ರಜ್ಞೆ ಬರೋಲ್ಲ. ಬೆಳಗ್ಗೆ ಪಟ್ಟಾಭಿಷೇಕ ಅಂದಾಗ್ಲೂ ಜಿಗದು ಕುಣಿಲಿಲ್ಲ ನನ್ನ ರಾಮ.
ರಾತ್ರಿ ಆಗ್ತಿದ್ದಾಗೆ ವನವಾಸ, ಸಂಜೆ ಆಗ್ತಿದ್ದಾಗೆ ಹೇಳಿದಾಗ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕ್ಲಿಲ್ಲ. ಅದನ್ನ ಹೇಳುದು ಸ್ಥಿತಿ ಪ್ರಜ್ಞ ರಾಮ. ಹಾಗೆ ಎಲ್ರಿಗೂ ಏನೋ ಕೊಟ್ರು, ಹನುಮರನ್ನ ಒಂದು ವಸ್ತುವಿನ ದಾನದಿಂದ ನನ್ನ ರಾಮ ಅಳೆಯಲು ಹೋಗಲೇ ಇಲ್ಲ. ನೀನು ಮಾಡಿದ ಈ ಸಹಾಯ ಅಳೆಯಲು ಆಗೋದಿಲ್ಲ, ಇದಿಷ್ಟೇ ಮಾಡಬಲ್ಲೆ ಅಂತ ಹೇಳಿ ಆಲಿಂಗನ ಮಾಡಿಕೊಂಡಂತ ನನ್ನ ರಾಮ. ನೀವು ನೋಡಿ, ಇವತ್ತಿಗೂ ಆ ರಾಮಾಂಜನೇಯ ಆ ಅಪ್ಪುಗೆಯಲ್ಲಿ ನೀವು ತುಂಬಾ ಜನ ಗೊತ್ತಿಲ್ಲ. ಸೂಕ್ಷ್ಮವಾಗಿ ಆ ರಾಮರನ್ನ ನೋಡಿ ಅಲ್ಲೊಂದು ಪೂರ್ಣ ತೃಪ್ತಿ. ನನ್ನನ್ನು ನಾನೇ ಕೊಟ್ಟು ಬಿಟ್ಟಿದ್ದೇನೆ, ಚಕ್ರವರ್ತಿಯೇ ಅನ್ನತಕ್ಕಂಥದ್ದು. ನಿನಗೆ ಅದನ್ನ ಅಳತೆ ಮಾಡಕ್ ಹೋಗಲ್ಲ. ನೀನು ಮಾಡಿದ ಸಹಾಯ, ಸೇವೆ, ಒಬ್ಬೊಬ್ರಿಗೂ ಒಂದೊಂದು ಅಳತೆ ಇದೆ ಹನುಮರ ಸೇವೆಗೆ. ನೀವು ಅದೇ ಅದರಿಂದ ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ಮರ್ಯಾದೆ ನೀವೇನಿದೆಯೋ ಮಾಡ್ಕೊಂಡು ಹೋಗಿ. ಗಾಡ್ ವಿಲ್, ರಾಮ ವಿಲ್ ಡ್ರೈವ್ಸ್ ಯು. ಧನುಸು ರಾಶಿ, ಗುರುವಿನ ನೇರ ದೃಷ್ಟಿ. ಧೈರ್ಯ ಸಾಹಸೇ ಲಕ್ಷ್ಮಿ. ಧೈರ್ಯವಾಗಿ ಮುಂದಕ್ಕೆ ಹೆಜ್ಜೆ ಇಡಿ ಮಕ್ಕಳ. ನಿಮ್ಮ ಕೆಲಸ ಕಾರ್ಯ ಗುರುವೇ ನಿಂತು ನಡೆಸುತ್ತಾನೆ. ಆದ್ರೆ ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ. ಈ ಜಗತ್ತಿನಲ್ಲಿ ತುಂಬಾ ನೋತಿನೋನೇ ಒಳ್ಳೆಯವನು. ಈ ಕಲಿಯುಗದಲ್ಲಿ ಬದುಕುವವನೇ ಕೆಟ್ಟವನು. ಸರಿ, ನೀವು ಕೆಟ್ಟವ್ರು ಆಗೋಲ್ಲ, ಬಟ್ ಕೆಟ್ಟವರಿಂದ ಮೋಸ ಆಗದ ಹಾಗೆ ನಿಮ್ಮನ್ನ ಯೋಚಿಸಿ ಯೋಚಿಸಿ ಹೆಜ್ಜೆ ಇಡಿ. ಒಂದು 3 ಲಕ್ಷದ ಮೇಲೆ ವ್ಯಾಪಾರ ಮಾಡ್ತೀರಿ, 3 ಲಕ್ಷದ ಮೇಲೆ ಯಾರಿಗೋ ದುಡ್ಡು ಕೊಡ್ತೀರಿ, 3 ಲಕ್ಷದ ಮೇಲೆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. 10 ಜನರ ಹತ್ರ ಕೇಳಿ, ಲಾಯರ್ ಹತ್ರ ಕೇಳಿ, CA ಹತ್ರ ಕೇಳಿ, ವೈದಿಕರ ಹತ್ರ ಕೇಳಿ. ಅದು ನಿಮ್ಮ ತಮ್ಮ ಆಗಿರ್ಬೋದು, ನಿಮ್ಮ ಅಪ್ಪ ಆಗಿರ್ಬೋದು, ದುಡ್ಡು ಕೊಡ್ತೀನಿ ಮಾಡ್ತೀನಿ, ನಿಮ್ಮ ಮಗ ಆಗಿರ್ಬೋದು, ಬಾಮೈದ ಆಗಿರ್ಬೋದು, ಅತ್ತಿಗೆ ಆಗಿರ್ಬೋದು. ದಯಮಾಡಿ ಹೇಳ್ತೇನೆ, ಈ ಕಲಿಯುಗದಲ್ಲಿ ನನ್ನಷ್ಟು ರಾವಣಾಸುರ ಇಲ್ಲ ಅಂತಲೇ ಹೇಳ್ತಿರ್ತಾನೆ, ನಿಮ್ಮಷ್ಟು ರಾಮಾಂಜನೇಯರಿಲ್ಲ ಅಂತಲೂ ಹೇಳ್ತಿರ್ತಾನೆ. ನಂಬಬೇಡಿ ಮಕ್ಕಳು. ಪ್ರತಿ ಹೆಜ್ಜೆಗೂ ಅಲ್ಲೊಬ್ಬ ರಾವಣಾಸುರ ಸೃಷ್ಟಿ ಆಗ್ಬಿಟ್ಟಿದೆ. ಯಾವಾಗ ರಾವಣ ಆಗ್ತಾನೆ ಗೊತ್ತಿಲ್ಲ. ಆವಾಗ ರಾವಣ ಆವಾಗ ರಾವಣ ಗಂಡ ಇಷ್ಟ ಇಲ್ಲ ಅಂದ್ರೆ ಕೋರ್ಟ್ಗೆ ಹೋಗ್ಬಿಟ್ಟು ತಗೋಬೇಕು. 2 ಮಕ್ಕಳು ತಾಯಿ, ಕಾರಲ್ಲೇ ತಾಳಿ ಕಟ್ಟಿಸ್ಕೊಳ್ಳೋದು. ಈಗ ವಾಪಸ್ ಬರ್ತೀನಂದ್ರೆ ಬೇಡಮ್ಮ ಅಂದಿದ್ದೆ ಅವನ ಮೇಲೆ ಹಿಂದಿದ್ದ ಅಪವಾದ ಹಾಕೋದು. ಅಂತ ಒಂದು ಕಲಿಗಾಲ ಪ್ರಭಾವ ಬಂದು ಬಿಟ್ಟಿದೆ. ವಿಚಿತ್ರವಾದಂತ ಒಂದು ಭಾವ. ಸೊ ಧನಸ್ಸು ನಿಮ್ ಶಕ್ತಿ, ಸಾಮರ್ಥ್ಯ, ವಿಜೃಂಭಣ. ಮಕರ ರಾಶಿ, ಒನ್ ಆಫ್ ದ ಬ್ಯೂಟಿಫುಲ್ ಡೇ. ಇರೋ ಚಿಕ್ಕುಗಳು, ವ್ಯವಹಾರ ಚಿಕ್ಕುಗಳು, ವ್ಯಾಪಾರ ಚಿಕ್ಕುಗಳು, ಹಣಕಾಸು ಚಿಕ್ಕುಗಳು, ಇವುಗಳನ್ನ ಸರಿಪಡಿಸಿಕೊಳ್ಳತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್. ಏನೋ ಮಾತುಕತೆ, ಶುಭ ಕಾರ್ಯಗಳ ಮಾತುಕತೆ, ಕುಟುಂಬದ್ದು, ವ್ಯವಹಾರದ್ದು, ಹಣಕಾಸಿನದ್ದು, ಸಾಲದ್ದು, ಕಾಂಪ್ರಮೈಸ್ ಮಾಡ್ಕೊಳ್ಳೋದು. ಇವತ್ತೊಂದು ಶುಭ ಸುದ್ದಿ ವೃತ್ತಿ ಹಾಗೂ ಕುಟುಂಬದ ಪರವಾಗಿ ಪಡಿತೀರಿ. ಒಂದು ಸ್ವಲ್ಪ ಸಾಲ ತೀರಿಸ್ಕೊಳ್ಳೋಕ್ಕೂ ಅದ್ಭುತವಾದ ದಿನ. ಕುಂಭರಾಶಿ, ಮೋಸ್ಟ್ ಪೀಸ್ಫುಲ್ ಡೇ, ರೆಸ್ಪೆಕ್ಟಬಲ್ ಡೇ. ಧರ್ಮಬದ್ಧ, ಜ್ಞಾನಬದ್ಧ. ಏನ್ ಮಾಡಕ್ಕಾಗೋಲ್ಲ, ತುಂಬಾ ಜ್ಞಾನವಂತರಿಗೇನೆ. ನೋಡಿ, ಹಳ್ಳದ ಕಡೆಗೆ ನೀರು ಹರಿಯುವುದು ನೆನಪಿಟ್ಟುಕೊಳ್ಳಿ. ಏನೋ ಮಾಡಕ್ಕಾಗಲ್ಲ. ತುಂಬಾ ಒಳ್ಳೆಯವ್ರಿಗೆ ಪೆಟ್ಟು, ತುಂಬಾ ದಾರಿ ತೋರಿಸೋರ್ಗೆ ಪೆಟ್ಟು. ಎಷ್ಟೋ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಕಣ್ಣೀರು ಹಾಕಿರೋದು ನಾನು ನೋಡಿದ್ದೇನೆ. ಕೈ ಹಿಡ್ಕೊಂಡು ಮಕ್ಕಳ ತರ ಅಂತ ಅಳೋದಕ್ಕೆ ಹೋಗ್ಬಿಡಿ. ಇದೆಲ್ಲ ನೀರಿನ ಮೇಲೆ ಗುಳ್ಳೆ ಭ್ರಮೆ. ಬಿಡಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ತೀರಾ ಅದನ್ನ ಇಟ್ಕೋಬೇಡಿ ತಟ್ಟೆಲಿ ಅಂತ ಆಗ್ಬಿಟ್ಟಿದೆ. ಹೌದು, ಏನ್ ಮಾಡೋಣ, ನಿಮ್ಮನ್ನು ದೊಡ್ಡವರಾಗಿ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಕುಂಭರಾಶಿ ಎಲ್ಲಿದ್ದರೂ ದೊಡ್ಡವರೇ. ನೀವು ದೊಡ್ಡ ಸ್ಥಾನ ಏನು ಗೊತ್ತಾ ನಿಮಗೆ? ದೊಡ್ಡ ಪಟ್ಟ ಹೇಗೆ ನಿಂತಿರ್ತೀರಿ, ನಿಂತಿರೋದೇ ಸಾಕು. ಆದ್ರೂ ಕೆಲವರಿಗೆ ಎಷ್ಟು ಮಾಡಿದ್ರೂ ತೃಪ್ತಿ ಇರೋದಿಲ್ಲ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಇದ್ದು ನಿಮ್ಮ ಮನೆಯನ್ನು ಗುರು ನೋಡ್ತಾ ಇವತ್ತು ಚಂದ್ರ ಇರೋದ್ರಿಂದ ಆ ಹೋಳಿ ತತ್ವ. ಏನೋ ಮಕ್ಕಳು, ಮನೆ, ಗೌರವ, ಈ ವಿಚಾರದಲ್ಲಿ ಸ್ವಲ್ಪ ತಲೆ ಕೆಡ್ಸ್ಕೊತೀರಿ. ಇರಲಿ, ರಾಮ ನಡೆಸುತ್ತಾನೆ. ನಿಮ್ಮ ಕರ್ತವ್ಯ ವೃತ್ತಿ ಟೀಚಿಂಗ್, ಮೆಡಿಕಲ್, ನರ್ಸು, ಕಾಂಪೌಂಡರು, ಗುರುಗಳು, ಆಚಾರ್ಯರು, ವೇದ ಪಾಠಶಾಲೆಗಳು, ಅದ್ಭುತವಾಗಿರ್ತಕ್ಕಂಥ ದಿನ. ಮೀನರಾಶಿಯ
ಆಕಸ್ಮಿಕ ಶುಭ ಕಾರ್ಯಗಳಿಗೆ ಖರ್ಚು. ಆ ಮನೇಲಿ ಒಂದು ಸಂಭ್ರಮ, ಮದುವೆ ವಿಚಾರವೋ, ಮಕ್ಕಳ ಆಗಮನವೋ, ಮೊಮ್ಮಕ್ಕಳ ಆಗಮನವೋ, ಸೊಸೆ ಆಗಮನವೋ, ಒಂದು ರೀತಿ ಒಂದು ಅದ್ಭುತ. ಇವತ್ತು ಆ ಗುರುವಿನ ಭಾವ 12ನೇ ಮನೆ ನೋಡ್ತಿದ್ರು, ಒಳ್ಳೇದಕ್ಕೆ ನೋಡ್ತಿದ್ದಾನೆ, ಒಳ್ಳೇದಕ್ಕೆ ಖರ್ಚು ಮಾಡಿಸ್ತಾರೆ. ಯಾರೋ ಅತಿಥಿಗಳ ಆಗಮನ, ದಾನ ಧರ್ಮ ಯಾವುದೋ ಒಂದು ಅಂದ್ಕೊಂಡಿದ್ರಿ, ತುಲಾಭಾರ ಮಾಡಿಸೋದು, ಗೋಪೂಜೆ ಮಾಡಿಸೋದು, ಶಿವಕ್ಷೇತ್ರಕ್ಕೆ ಹೋಗಿ ಒಂದು ಸೇವೆ ಮಾಡೋದು ಮಾಡಿಸಿ. ಇವತ್ತು ಪ್ರದೋಷ ಅಲ್ವಾ, ಒಂದು ಅಭಿಷೇಕ ಮಾಡಿಸಿ. ಮೀನರಾಶಿಯವರು ತುಂಬ ತೃಪ್ತಿಯ ದಿನ. ಸೂರ್ಯ ಬದಲಾಗಿದ್ದಾನೆ, ಪಥಸಂಚಲನ, ಏನು ಯೋಚನೆ ಮಾಡಬೇಡಿ. ಫ್ಯಾಂಟಾಸ್ಟಿಕ್ ಪ್ರಭಾವ. ಒಳ್ಳೆಯದೇ ಆಗುತ್ತೆ. ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ. ಮಕ್ಕಳು ಸ್ವಲ್ಪ ಲೇಟ್ ಆಗ್ಬೋದು, ಕೆಟ್ಟವರು ವಿಜೃಂಭಿಸ್ಬೋದು, ಬಟ್ ಅವ್ರ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಅದೇನು ಬೇಡ. ವಿಜಯ್ ಮಲ್ಯ ಅವನು ಏನೇ ಹೇಳ್ಬೋದು, ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೂತ್ಕೊಂಡು ಮಾತಾಡಿದ್ದಾನೆ. ಎಷ್ಟು ಜನ ವರ್ಕರ್ಸ್ಗೆ ಹೊಟ್ಟೆ ಹೊಡೆದಿದ್ದಾನೆ ಗೊತ್ತಾ? ಫ್ರಾಡ್ ಫೆಲೋನೇ ಅವನು. ನೀವೇನೇ ಹೇಳಿ, ಈಸ್ ಅ ಬಿಗರ್ ಫ್ರಾಡ್ ಫೆಲೋ. ಅವನ ಹತ್ರ ಇರೋ ಆಸ್ತಿನ ಅವತ್ತೇ ಅವ್ನು ಹಂಚ್ಬೋದಿತ್ತಲ್ವಾ, ಸಂಬಳ ಕೊಡ್ಬೋದಿತ್ತಲ್ವಾ, ಡೈರೆಕ್ಟ್ಲಿ ಡಿಕ್ಲೇರ್ ಮಾಡ್ಬೋದಿತ್ತಲ್ವಾ. ಆಮೇಲೆ UK ಸಿಟಿಸನ್ ನಿಜವೇ, ಇಲ್ಲಿ ನೋಡ್ಕತೆ ಶೋಕಿ ಮಾಡ್ತಿದ್ದ. ಅಲ್ಲಿ ಸಂಬಳಗಳಿಲ್ಲ ಅಂದ್ರೆ ಶೋಕಿ ಮಾಡ್ತಿದ್ದ. ಅದು ನಂಗೆ ಮೊದಲಿಂದ ಮಾಡ್ತಿದ್ದ, ಅದನ್ನ ಬಿಡಕ್ಕಾಗುತ್ತಾ ಅಂತಾನೆ. ಇಂಥ ಒಂದು ಕೆಟ್ಟವರ ಕಾಲದಲ್ಲಿ ಧರ್ಮವಂತರಿಗೆ, ನೀವೆಲ್ಲಿದ್ದರೂ ಧರ್ಮವಂತರೇ, ಯೋಚನೆ ಮಾಡಬೇಡಿ. ಎಲ್ರಿಗೂ ಧರ್ಮ ಮಾಡೋಕ್ಕೂ ಆಗಲ್ಲ, ದಾನ ಮಾಡೋಕ್ಕೂ ಆಗೋಲ್ಲ. ನಿಮ್ಮ ಕೈಯಲ್ಲಿ ಇವತ್ತಿದೆ, ಹೋಗಿ ಶಿವನನ್ನ ನೆಚ್ಚಿಕೊಳ್ಳಿ. ಯಾರೂ ಏನೂ ಮಾಡಲ್ಲ. ಸಪ್ತಮಾಧಿಪತಿ ನೀಚ ಆಗ್ಬಿಟ್ಟಿದ್ದಾನೆ. ಬ್ಯೂಟಿಫುಲ್. ಯು ವಿಲ್ ಕಮ್ ಔಟ್ ಆಫ್ ಆಲ್ ಯುವರ್ ಪ್ರಾಬ್ಲಮ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.